ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ಉದಸ್ತನಯಾ ವಿಭೂತಿ ಸರ್ವಂ ಯತೇವ ನಿಯಮೇನ ವಧನ್ವಯಾನಾಂ ಆದ್ಯಸ್ಯ ನುಗುಡೇರುಗುಳಾಭಿ ಶ್ರೀರಾಮತ್ತದಂಕರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಂ ವಿಭಕ್ತಿಯಾದಿ ಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾತರ್ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ಮುಂದೇ ಗುರು ಪರಂಪರಾ. ಸುರಧೇನು ಸಮನೇನು ಗಣನಾಯಕ, ಸುರಧೇನು ಸಮನೇನು ಗಣನಾಯಕ, ಸಕಲ ವಿಘ್ನ ನಿವಾರಿತು ಸುಖದಾಯಕ. ಸುರಧೇನು ಸಮನೇನು ಗಣನಾಯಕ. ಪಾಶಾಂಕುಶಧರನೆ ಪರಮ ಪವಿತ್ರನೇ, ಪಾಶಾಂಕುಶಧರನೆ ಪರಮ ಪವಿತ್ರನೇ, ಮೋದಕ ಪ್ರಿಯಕರನೇ ಗಣರಾಜ, ಮೋದಕ ಪ್ರಿಯಕರನೇ ಗಣರಾಜ. ಸುರಧೇನು ಸಮನೇನು ಗಣನಾಯಕ. ರಾಗತಾಲ ಲಯ ಭರಿತ ಜಿತಯುತ ಸಂಗೀತಾಂಬುದಿ ಚಂದಿರಾ. ರಾಗತಾಳ ಲಯ ಭರಿತ ಜಿತಯುತ ಸಂಗೀತಾಂಬುದಿ ಚಂದಿರ. ನವರಸ ಕುಸುಮ ಮಾಲಾ ಭರಿತ ಗೀತ ಸಾಹಿತ್ಯ ರತ್ನಾಕರ, ಸಕಲ ಶ್ರುತಿ ಶಾಸ್ತ್ರ ಮೂಲಾಧಾರ, ಪ್ರಣವ ಓಂಕಾರ ಜ್ಞಾನ ಪ್ರಭಾಕರ. ಸುರಧೇನು ಸಮನೀನು ಗಣನಾಯಕ, ಸಕಲ ವಿಘ್ನ ನಿವಾರಿತು ಸುಖದಾಯಕ. ಸುರಧೇನು ಸಮನೀನು ಗಣನಾಯಕ. ಕೀರ್ತನಾರಂಭ ಕಾಲದಲ್ಲಿ ದಯಾಘನನಾದಂಥ ಭಗವಂತ ತನ್ನ ಭಕ್ತರನ್ನು ಕಾಪಾಡಲು ಎಷ್ಟು ದಯಾಮಯನಾಗಿರ್ತಾನೆ. ಆ ದಯಾಕರನಾಗಿರ್ತಕ್ಕಂಥ ಅವನಲ್ಲಿ ನಾವು ಎಣಿಸಬೇಕಾದದಿಷ್ಟೇ, ಸರ್ವದಾ ನಮ್ಮನ್ನು ಕಾಪಾಡು ಎಂದು ಬೇಡುವುದೊಂದು ಮಾತ್ರ. ಆ ಮಹಾನುಭಾವ ಎಂಥ ದಯಾಕರ ಅಂತೀರಾ? ದೊಡ್ಡವರು ಹೇಳ್ತಾರೆ, ಆ ದಯಾಕರನಾಗಿರ್ತಕ್ಕಂಥ ಪರಮಾತ್ಮನನ್ನ ಕಾಣುವುದೇ ಒಂದು ವಿಶೇಷ. ಎಂಥ ದಯಾಕರನೋ ನಮ್ಮಪ್ಪ ಶಿವ, ಎಂಥ ದಯಾಕರನೋ, ಎಂಥ ದಯಾಕರನೋ ನಮ್ಮಪ್ಪ ಶಿವ, ಎಂಥ ದಯಾಕರನೋ. ಎಂಥ ದಯಾಕರ ಶಾಂತ ಗುಣಾಕಾರ, ಎಂಥ ದಯಾಕರ ಶಾಂತ ಗುಣಾಕಾರ. ಪಂಥವಿಲ್ಲದೆ ಭಕ್ತರ ಚಿಂತೆಯ ಕಳೆಯುವನು, ಎಂಥ ದಯಾಕರನು. ಎಂಥ ದಯಾಕರ ಎಂದರೆ ಯಾವ ಪಂಥವನ್ನು ಎಣಿಸದೆ ತನ್ನ ಭಕ್ತರನ್ನು ಕಾಪಾಡತಕ್ಕಂಥವನು. ಮುನ್ನ ರಾವಣನು ಇನ್ನು ಎನಗೆ ಹರ ಆತ್ಮಲಿಂಗವನ್ನು ನೀಡು ಎಂದೆನೆ, ಮುಂದು ನೋಡದಲೆ ಇಂದು ಧರನು ಬಲು ಚಂದದಿಂದಲಿ ಅವನಿಗಿತ್ತು ಕೊರೆದನು, ಎಂಥ ದಯಾಕರನು. ಬಡವ ಬಲ್ಲಿದ ಭೇದವೆಣಿಸದೆ ಕೀಳು ಮೇಲೆಂಬ ಕುಲವ ನೋಡದೆ, ಎಲ್ಲರ ಪೊರೆಯುವ ವಲ್ಲಭ ನಮ್ಮ ಪುಲ್ಲಲೋಚನ ಸಾಂಬ ಸದಾ ಶಿವ. ಎಂಥ ದಯಾಘನ. ಸರ್ವದಾ ಭಕ್ತರನ್ನು ಕಾಪಾಡುವುದಕ್ಕೆ ಯಾವ ವಿಧವಾದ ಭೇದವನ್ನೆಣಿಸದೆ ತಾನೇ ಇರುತ್ತಾನೆ ಎಂಬತಕ್ಕಂಥ ಅರ್ಥವನ್ನು ಸೂಚಿಸುವ ಒಂದು ಕಥಾಭಾಗ. ಅದನ್ನೇ ಬೇಡರ ಕಣ್ಣಪ್ಪ ಎಂಬುದಾಗಿ ಜನಜನಿತವಾಗಿರುವ ಶಿವಶರಣನ ಚರಿತ್ರ. ಅದನ್ನು ಹೇಳಿ ನಾವು ಶಿವನ ಕೃಪೆಗೆ ಪಾತ್ರರಾಗುವ ಸಮಯ ದೊರೆತಿದೆ ಎಂದರೆ, ಕಥಾ ಪ್ರಾರಂಭದಲ್ಲಿ ಮೆರವಪುರದೊಳಗೆ ಪಿರಿಯವನೆನಿಸಿದ ಹರನ ಚರಿತೆ ಪಾಡಲು ಅತಿ ಮೋದ. ಕಾಳಹಸ್ತಿಯ ಕಾನನದಲ್ಲಿರುವ, ಕಾಳಹಸ್ತಿಯ ಕಾನನದಲ್ಲಿರುವ ಬೇಡರ ಕಣ್ಣಪ್ಪನೆನ್ನುವ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ.
ಭೂಮಿಯಲ್ಲಿ ಪ್ರಸಿದ್ಧವಾಗಿರುವ ಕಾಳಹಸ್ತಿ, ಆ ಕಾಳಹಸ್ತಿಯ ಮಧ್ಯದ ಕಾನನದಲ್ಲಿ ಆ ವಾಸ ಮಾಡಿಕೊಂಡಿರತಕ್ಕಂಥ ಬೇಡರ ಕುಲದಲ್ಲಿ ಒಡೆಯನಾಗಿರ್ತಕ್ಕಂಥ ಕಣ್ಣಪ್ಪ, ಬೇಡರ ಕಣ್ಣಪ್ಪ ಕುಲ ಕೊಡೆಯ ನೆನೆಸಿ ತನ್ನ ಅನಿತಾದಿ ಜನಗಳಿಂದೊಡಗೂಡಿ ಬೇಟೆಯಾಡಿ ಆ ಬೇಟೆಯಿಂದ ಬರಬಹುದಾಗಿರ್ತಕ್ಕಂಥ ವಸ್ತುಗಳನ್ನು ಮಾರಿ ಅದರಿಂದಾಗಿ ಜೀವನವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದರೂ ಸಹ ಪೂರ್ವಾರ್ಜಿತ ಪುಣ್ಯ ವಿಶೇಷದಿಂದ ಆತನು ಸರ್ವದಾ ಶಿವಸ್ಮರಣೆಯನ್ನು ಮಾಡುವ ಶಿವಭಕ್ತನಾಗಿದ್ದಾನೆ. ಒಂದು ದಿನ ಈ ಮಹಾನುಭಾವನಾಗಿರ್ತಕ್ಕಂಥ ಬೇಡರ ಕಣ್ಣಪ್ಪ ತನ್ನ ಸಮೂಹವನ್ನೆಲ್ಲ ತೆಗೆದುಕೊಂಡು ಹೊರಟನಂತೆ. ನಡೆಯಿರಿ, ಬೇಟೆಯಾಡೋಣ, ಕಾಡಿನಲ್ಲಿ ಸಿಕ್ಕಿದ ಅನೇಕ ಪ್ರಾಣಿಗಳನ್ನೆಲ್ಲ ಬೇಟೆಯಾಡೋಣ. ಇದೋ ನೋಡು, ಇಲ್ಲಿ ನೋಡು ಹುಲಿ ಹೋಗುತ್ತಿದೆ, ಅದು ನೋಡು ಕರಡಿ, ಇದು ನೋಡು ಜಿಂಕೆ ಎಂಬುದಾಗಿ ಓಡಿಸಿಕೊಂಡು ಬರ್ತಿದ್ದಾನೆ. ಹುಲ್ಲೇಕರವನ್ನು ಕಂಡ ಕೂಡಲೇ ತಾನು ಬಾಣವನ್ನು ಹಿಡಿದಂತೆ ಅದೋ ಓಡ್ತಾ ಇದೆ. ಆಡುತ್ತಿದೆ ಓಡುತ್ತಿದೆ ಹುಲ್ಲೆ ಮರಿ, ಆಡುತ್ತಿದೆ ಓಡುತ್ತಿದೆ ಹುಲ್ಲೆ ಮರಿ, ಅದು ಆಡುತ್ತಿದೆ ಇತ್ತ ಓಡುತ್ತಿದೆ, ಆಹಾ ಆಡುತ್ತಿದೆ ಓಡುತ್ತಿದೆ ಹುಲ್ಲೆ ಮರಿ. ಕಾಡನ್ನೆಲ್ಲ ಸುತ್ತಿಪಡಿಸಿ ಕೈಗೆ ಸಿಗದೆ ಮೋಸಗೊಳಿಸಿ, ಕಾಡನ್ನೆಲ್ಲ ಸುತ್ತಿಪಡಿಸಿ ಕೈಗೆ ಸಿಗದೆ ಮೋಸ ಗಾಸಿಪಡಿಸಿ ಓಡಿ ಬಂದು ಅಂತೂ ಇಂತೂ ಎಲ್ಲೋ ಇದೆ. ಅದು ಓಡುತ್ತಿದೆ, ಇದು ಆಡುತ್ತಿದೆ, ಅತ್ತ ಓಡುತ್ತಿದೆ ಇತ್ತ ಆಡುತ್ತಿದೆ, ಆಹಾ ಆಡುತ್ತಿದೆ ಓಡುತ್ತಿದೆ ಹುಲ್ಲೆ ಮರಿ, ಆಹಾ ಆಡುತ್ತಿದೆ ಓಡುತ್ತಿದೆ ಹುಲ್ಲೆ ಮರಿ. ಹಿಡೀರಿ ಹಿಡೀರಿ, ಬಲೆಯನ್ನು ಬೀಸಿ ಎಂಬುದಾಗಿ ತನ್ನ ಜನಗಳ ಜೊತೆಯಲ್ಲಿ ಬಂದು ಬೇಟೆಯನ್ನಾಡುತ್ತಾ ಬರ್ತಿದ್ದಾನೆ. ಸಂಧ್ಯಾಕಾಲವಾಯಿತಂತೆ. ಸಂಧ್ಯಾಕಾಲವಾದಾಗ ಆ ಕಾಡಿನ ಸುತ್ತಮುತ್ತಲು ಅಲ್ಲೇ ಇಲ್ಲಿ ಸುತ್ತಾಡಿ ನೋಡಿದವನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮುಂದೆ ಪ್ರಯಾಣವನ್ನು ಬೆಳೆಸೋಣ ಎಂಬುದಾಗಿ ಹೇಳಿ ಒಂದು ಮಾವಿನ ಮರದ ಕೆಳಗಡೆಗೆ ಮಹಾನುಭಾವನಾದ ಕಣ್ಣಪ್ಪ ಮಲಗಿದ್ದಾನೆ. ನಮಃ ಶಿವಾಯ ಅಂತ ಮಲಗಿದರೆ ಮಹಾನುಭಾವನಾಗಿರ್ತಕ್ಕಂಥ ಈ ಕಣ್ಣಪ್ಪನ ಸ್ವಪ್ನದಲ್ಲಿ ಪರಮಾತ್ಮ ಕಾಣಿಸಿಕೊಂಡರಂತೆ. ಶಿವನು ತಾನು ಬಂದು ಹೇಳುತ್ತಿದ್ದಾನೆ, ಕಣ್ಣಪ್ಪ, ಬೇಡರ ಕಣ್ಣಪ್ಪ, ನೀನು ಇಲ್ಲಿ ಬಂದು ಮಲಗಿರುವುದನ್ನು ಕಂಡು ನಾನು ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇನೆ. ಇದೇ ಕಾಡಿನ ಮಧ್ಯದಲ್ಲಿ ನಾನೊಂದು ಕಡೆ ವಾಸವಾಗಿದ್ದೇನೆ. ದೇಗುಲದಲ್ಲಿ ವಾಸ ಮಾಡುತ್ತಿರುವ ನನ್ನನ್ನ ನೀನು ಕಂಡು ಭಕ್ತಿಯಿಂದ ಆರಾಧಿಸಿ ನನ್ನ ಪ್ರೀತಿಗೆ ಪಾತ್ರನಾಗುವ ಕಾಲ ಈಗ ಪ್ರಾಪ್ತವಾಗಿದೆ. ಆದ್ದರಿಂದ ಇದೋ ನಿನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಥಟ್ಟನ ಕಣ್ಣನ್ನು ಬಿಟ್ಟ ಬೇಡರ ಕಣ್ಣಪ್ಪ, ಯಾರು? ನನ್ನಪ್ಪ ಶಿವನು ಸ್ವಪ್ನದಲ್ಲಿ ಕಾಣಿಸಿಕೊಂಡರೆ. ಹಾಗಾದರೆ ಇಲ್ಲೆಲ್ಲಿಯೋ ನನ್ನಪ್ಪನ ದೇಗುಲವಿರಬೇಕು, ಅದನ್ನು ಕಂಡು ನಾನು ಧನ್ಯನಾಗಬೇಕು ಎಂಬುದಾಗಿ ಎದ್ದು ಎಲ್ಲಿ ನಮ್ಮಪ್ಪ ಶಿವನ ದೇಗುಲ ಕಾಣಲ್ವಲ್ಲ, ಎಲ್ಲಿ ಎಂದು ಸುತ್ತಾಡ್ತಾ ಬಂದರಂತೆ. ಸುತ್ತಾಡ್ತಾ ಬಂದರೆ ಆ ಕಾಡಿನ ಮಧ್ಯದಲ್ಲಿ ಒಂದು ದೇಗುಲ. ಆ ದೇಗುಲಕ್ಕೆ ಜನಗಳು ಬರುವುದಕ್ಕೆ ಭಯ. ಕಾರಣ, ಭಯಂಕರವಾದ ಕಾಡು ಪ್ರಾಣಿಗಳ ವಾಸ. ಅಲ್ಲಿ ಯಾರೂ ಬರುತ್ತಿರಲಿಲ್ಲ. ಅಲ್ಲಿಗೊಬ್ಬ ಪುರೋಹಿತ, ಅದು ಬೆಳಕಿನ ಸಮಯದಲ್ಲಿ ಅಂದರೆ ಹಗಲಿನ ವೇಳೆಯಲ್ಲಿ ಊರಿನ ಜನಗಳಿಂದ ತಾನು ಅನೇಕ ವಿಧವಾದ ಪೂಜಾ ಸಾಮಗ್ರಿಗಳನ್ನು ಪಡೆದು ಬಂದು ಯಾರಿಗೂ ತಿಳಿಯದಂತೆ ಅಲ್ಲಿ ಪೂಜೆಯನ್ನು ಮಾಡಿ ಸಂಜೆಯಾಗುವುದರೊಳಗಾಗಿ ತಾನು ಬಂದು ಊರನ್ನು ಸೇರುವುದು ಆತನ ಪದ್ಧತಿ. ಕಾರಣ, ಭಯಂಕರವಾದ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೆ ಸಿಕ್ಕಾಕಿಕೊಂಡ್ರೆ ಗತಿ ಏನು ಎಂಬುದಾಗಿ ಈ ಕಾರ್ಯವನ್ನು ಮಾಡುತ್ತಿದ್ದ. ನಮ್ಮ ಬೇಡರ ಕಣ್ಣಪ್ಪ ಸುತ್ತಾಡ್ತಾ ಬಂದಿದ್ದೆ. ನೋಡಿದನಂತೆ ದೇಗುಲವನ್ನ. ಆಹಾ, ಇಲ್ಲೇ ಇದೆ, ಕಂಡೆ ನನ್ನೊಡೆಯನಾದ ಶಿವನ ದೇಗುಲವನ್ನ. ಎಷ್ಟು ಆನಂದವಾಗಿದೆ. ಕಂಡೆ ಕಂಡೆ ಕರುಣಾನಿಧಿ ನಿನ್ನಯ ದಿವ್ಯ ದರ್ಶನವ ಕಂಡೆ, ಕಂಡೆ ಕಂಡೆ ಕರುಣಾನಿಧಿ ನಿನ್ನಯ ದಿವ್ಯ ದರ್ಶನವ ಕಂಡೆ, ಹರನೆ ನಿನ್ನ ಚರಣಾರ ಬಿಲ್ದವನ್ನು ಕಂಡು ಧನ್ಯನಾನಾದೆ. ಓಂ ನಮಃ ಶಿವಾಯ, ಹರ ಓಂ ನಮಃ ಶಿವಾಯ. ಕಂಡ ದೇಗುಲವನ್ನ. ಆಹಾ, ಎನ್ನ ಮನದೊಡೆಯ ಶಿವನೇ, ನೀನಾಡಿದ ಮಾತು ಸತ್ಯವಾಯಿತು, ಕಂಡೆಯ ನನಗೆ ಎಂದು ಓಡೋಡಿ ಬಂದಿದ್ದಾನೆ. ಓಡಿ ದೇಗುಲವನ್ನು ಕಂಡ. ಆ ಶಿವನ ಲಿಂಗದ ಮೇಲೆ ಇಟ್ಟಿದ್ದಂಥ ಪುಷ್ಪ ಪತ್ರಗಳನ್ನು ನೋಡಿದ. ಏನಿದು, ಇಲ್ಲೇನೋ ಯಾರೋ ಕಸಕಡ್ಡಿಗಳನ್ನೆಲ್ಲ ಹಾಕಿಬಿಟ್ಟಿದ್ದಾರಲ್ಲ ಎಂದು ಶುದ್ಧ ಮಾಡಿ ಆ ಶಿವಲಿಂಗವನ್ನು ಮುಟ್ಟಿ ಹೇಳ್ತಿದ್ದಾನೆ, ಒಡೆಯ, ಎಷ್ಟು ಕಾಲದಿಂದ ಒಬ್ಬನೇ ಕೂತಿದ್ದೀಯಪ್ಪ? ಶಿವಪ್ಪ, ನಿನಗೆ ಬೇಸರವಾಗಲಿಲ್ವೇ? ಬಿಡು, ಈ ಕಾಡೊಳಗೆ ಯಾರು ಇಲ್ಲದೆ ನೀನೊಬ್ಬನೇ ಕೂತಿದ್ರೆ ಏನು ಪ್ರಯೋಜನ? ಬಾ ನನ್ನಪ್ಪ, ನನ್ನ ಸಂಗಡ ಬಾ. ಕರದೊಯ್ದು ನಿನ್ನ
ಮನೆಯೊಳಗಿರಿಸಿ ಬಹುವಿಧದಲ್ಲಿ ಪೂಜಿಸುವೆನೋ ಎನ್ನಪ್ಪ ಶಿವನೇ. ಬಹುವಿಧದಿ ಪೂಜಿಸಿ ಮನತಣಿವ ನಿನ್ನ ನೋಡುವೆ ಎನ್ನೊಡೆಯ ಹರನೇ. ದೇವದೇವಾ, ನಿನ್ನನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿಟ್ಟು ಬಹಳ ಪ್ರೀತಿಯಿಂದ ನಿನಗೆ ಬೇಕಾದ್ದೆಲ್ಲ ಕೊಡ್ತೇನೆ. ನೀನು ಯಾವ ಪ್ರಾಣಿಯ ಮಾಂಸ ಬೇಕು ಅಂತೀಯೋ ಆ ಪ್ರಾಣಿಯ ಮಾಂಸವನ್ನು ತಂದು ಹದವಾಗಿ ಬೇಯಿಸಿ ನಿನಗೆ ತಿನ್ನಿಸಿ ನೀನು ಸಂತೋಷ ಪಡೋವರೆಗೂ ನಾನು ಅಲ್ಲೇ ನೋಡ್ತಿರ್ತೇನೆ. ಬಾ ಹೋಗೋಣ. ಇದೇನು ಮಾತಾಡೋಲ್ಲ ಅಂತಾನಲ್ಲ, ನಮ್ಮಪ್ಪ ಶಿವ ಮಾತಾಡೋಲ್ಲ ಅಂತಾನಲ್ಲ. ಮುಗ್ಧನಾಗಿರುವ ಈ ಕಣ್ಣಪ್ಪ ಸ್ವಪ್ನದಲ್ಲಿ ಕಂಡ ದೇವರು ತನ್ನೊಡನೆ ಮಾತನಾಡ್ತಾನೆ ಎಂಬ ಭಾವದಲ್ಲಿ ಆ ಲಿಂಗದಲ್ಲಿ ಕೇಳ್ತಿದ್ದಾನೆ. ಏನು ಮಾತಾಡೋಲ್ಲ ಅಂತಾನಲ್ಲ. ಶಿವಪ್ಪ, ಯಾಕೆ ನನ್ನಪ್ಪ ಮಾತಾಡೋಲ್ಲ? ಓಹೋಹೋ, ನಿನಗೆ ಹಸಿವಾಗಿದೆಯೋ? ಅಯ್ಯೋ ಅಯ್ಯೋ, ನಾನು ಎಂತ ಹೆಡ್ಡ ಅಲ್ಲ. ಎಷ್ಟು ಕಾಲದಿಂದ ಪಾಪ ನೀನಿಲ್ಲೇ ಕೂತಿದ್ದೀಯ, ನಿನ್ನನ್ನು ಯಾರು ನೋಡ್ಲಿಲ್ಲ, ನಿನಗೆ ಯಾರು ಆಹಾರ ತಂದು ಕೊಡ್ಲಿಲ್ಲ, ಅದಕ್ಕೆ ಹೀಗಂತಿದ್ದೀಯ. ಇದು ಶಿವಪ್ಪ, ಈಗಲೇ ಹೋಗ್ತೀನಿ, ಇದೇ ಹೋಗಿ ನಿನಗಾಗಿ ಆಹಾರವನ್ನು ತಗೊಂಡ್ಬರ್ತೀನಿ. ಅಷ್ಟು ಮಾತ್ರವೇ ಅಲ್ಲ ನನ್ನಪ್ಪ, ನೀನು ಅಪೇಕ್ಷೆ ಪಟ್ಟಂತ ಆಹಾರವನ್ನು ಈಗ ತರಲಾಗದಿದ್ದರೂ ಕೂಡ ನನ್ನ ಕೈಗೆ ಸಿಕ್ಕಿದ್ದನ್ನು ತಂದು ಕೊಡ್ತೇನೆ. ಇನ್ನೊಂದು ಮಾತು ಹೇಳ್ತೇನೆ ಕೇಳು ನನ್ನಪ್ಪ. ಮೊದಲು ಸಿಕ್ಕಿದ ಪ್ರಾಣಿಯ ಮಾಂಸ ನಿನಗೆ ನೈವೇದ್ಯ, ಆ ನಂತರದಲ್ಲಿ ಸಿಕ್ಕಿದ್ದನ್ನ ನಾನು ಮನೆಗೆ ಕೊಂಡೊಯ್ತೇನೆ. ಇದು ಈಗಲೇ ಹೋಗಿ ಬರ್ತೇನೆ, ಭದ್ರವಾಗಿರು, ಇದೋ ಬಂದೆ ಎಂಬುದಾಗಿ ಹೇಳಿ ಭೇಟಿಯಾಡುವುದಕ್ಕೋಸ್ಕರವಾಗಿ ಹೊರಟದಂತೆ ಈ ಮಹಾನುಭಾವನಾದ ಕಣ್ಣಪ್ಪ ಕಾಡಿಗೆ. ಎಲ್ಲಿ ಯಾವುದು ಕಾಣ್ತಾ ಇಲ್ವಲ್ಲ, ಎಲ್ಲೂ ಕಾಣ್ತಾ ಇಲ್ವಲ್ಲ ಅನ್ನುವಾಗ ಈ ಮಹಾನುಭಾವನಾದ ಕಣ್ಣಪ್ಪ ಎರಡು ಜಿಂಕೆಯನ್ನು ನೋಡಿದನಂತೆ. ಆಹಾ, ಅದೋ ಆ ಜಿಂಕೆ. ಆ ಜಿಂಕೆಯನ್ನು ನೋಡಿ ಬಾಣ ಹೂಡಿ ಹೊರಟಂತೆ. ಹರಣಿಯ ಕಂಡಾನು ಕಣ್ಣಪ್ಪ, ಹರಣಿಯ ಕಂಡಾನು ಕಣ್ಣಪ್ಪ, ಸಂತೋಷದಿ ಬಲೆ ಬೀಸಿ ಪಿಡಿದ ನದನಪ್ಪ. ಹರಣಿಯ ಕಂಡಾನು ಕಣ್ಣಪ್ಪ. ಮೊದಲದನ್ನು ಕೊಡುವೆನು ಚಂಡಿಯ ಗಂಡೆಗೆ, ಮೊದಲದನ್ನು ಕೊಡುವೆನು ಚಂಡಿಯ ಗಂಡೆಗೆ ಎನ್ನುತ್ತ ಹರಣಿಯ ಪಿಡಿದಾನು ಕಣ್ಣಪ್ಪ. ಹರಣಿಯ ಪಿಡಿದಾನು ಕಣ್ಣಪ್ಪ. ಕೆಂಡದ ಕಣ್ಣವನು ಉಂಡು ತೇಗಲಿ, ಕೆಂಡದ ಕಣ್ಣವನು ಉಂಡು ತೇಗಲಿ ಎಂದು ಜಿಂಕೆಯ ಕಂಡಗಳ ಸುಟ್ಟಾನು ಕಣ್ಣಪ್ಪ. ಹರಣಿಯ ಕಂಡಾನು ಕಣ್ಣಪ್ಪ, ಹರಣಿಯ ಕಂಡಾನು ಕಣ್ಣಪ್ಪ. ಮಂಜು ಬೆಟ್ಟವ ಬಿಟ್ಟು ಘೋರ ಕಾಡೊಳಗೇಕೆ ಕಲ್ಲು ಗುಂಡಂತೆ ಕುಳಿತಾನೋ. ಲಿಂಗಪ್ಪ ಗಂಗೆಯ ತರದೆ ಹಂಗೆ ಬಂದು ಉರಿ ಉರಿ ಬಿಸಿಲೊಳಗೆ ಬೆಂದಾನೋ ಎನ್ನುತ್ತ ಹರಣಿಯ ಕಂಡನು ಕಣ್ಣಪ್ಪ. ಆಹಾ, ಹರಣಿಯ ಕಂಡಾನು ಕಣ್ಣಪ್ಪ. ಅಲ್ಲಿ ಜಿಂಕೆಗಳನ್ನು ಕಂಡನಂತೆ. ಇದನ್ನು ತೆಗೆದುಕೊಂಡು ಹೋಗಿ ಆ ಕೆಂಡದ ಕಣ್ಣವನಿಗೆ ಕೊಟ್ಟರೆ ಉಂಡು ತೇಗಿ ಸಂತೋಷ ಪಡ್ತಾನೆ ಎಂಬುದಾಗಿ ಬಾಣ ಹೂಡಿ ಆ ಜಿಂಕೆಗಳನ್ನೇ ಗುರಿಗಿಟ್ಟನಂತೆ. ಆ ಹರಣಿಗಳು ಯಾವುವು ಎಂದು ಕೇಳಿದಾಗ, ಹಿಂದೊಮ್ಮೆ ಕಾಲದಲ್ಲಿ ಸುಂದರಕಾಯ ಮಹಾಕಾಯ ಎಂಬ ಇಬ್ಬರು ರಾಕ್ಷಸರು ಬಹುಕಾಲ ಬಾಳಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದಾಗ ಶಿವ ಪ್ರತ್ಯಕ್ಷನಾಗಿ, ಅಯ್ಯ ನಿಮಗೇನು ಬರಬೇಕು? ಆಗ ಈತ ಕೇಳಿಕೊಂಡ, ನನ್ನಪ್ಪ ಇನ್ನೇನು ವರವಿಲ್ಲ, ನಮ್ಮ ಈ ದೇಹದ ಮಾಂಸಖಂಡಗಳೇ ನಿನಗೆ ಆಹಾರವಾಗಿ ಸ್ವೀಕರಿಸಿ ನಮ್ಮನ್ನು ಉದ್ಧಾರನನ್ನಾಗಿ ಮಾಡು. ಆಗ ಪರಮೇಶ್ವರ ಹೇಳಿದ, ಅಯ್ಯ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಮುಂದೆ ನೀವು ಇದೇ ಕಾಡಿನಲ್ಲಿ ಮೃಗಗಳಾಗಿ ಸಂಚಾರವನ್ನು ಮಾಡುತ್ತೀರಿ. ಆಗ ನನ್ನ ಭಕ್ತನೊಬ್ಬನು ಬಂದು ನಿಮ್ಮನ್ನ ಆ ಮೃಗರೂಪದಲ್ಲಿರುವವರನ್ನು ಕೊಂದು ಆಹಾರವಾಗಿ ತಂದು ನನಗೆ ಒಪ್ಪಿಸುತ್ತಾನೆ ಎಂಬುದಾಗಿ ಹೇಳಿ ಶಿವನು ಆಶೀರ್ವಾದ ಮಾಡಿದ್ದ. ಆ ಸುಂದರಕಾಯ ಮಹಾಕಾಯ ಎಂಬ ಈರುವರು ಕಾಡಿನಲ್ಲಿ ಜಿಂಕೆಗಳಂತೆ ಅಲಿಯುತ್ತಿದ್ದರಂತೆ. ಇದನ್ನ ಕಂಡಂಥ ಮಹಾನುಭಾವನಾದಂಥ ಕಣ್ಣಪ್ಪ ದೂರದಿಂದ ಬಾಣವನ್ನು ಹಿಡಿದ. ಇದೇ ಗುರಿ ಎಂಬುದಾಗಿ ಕರದಲ್ಲಿ ಶರವನ್ನು ಪಿಡಿಯುತ್ತ ಗುರಿಯನ್ನು ಜಿಟ್ಟು ನಿಂತನ ಕಣ್ಣಪ್ಪ. ಗುರಿ ಸಾಧಿಸುವ ತೆರದೊಳಗೆ ತಾನು ಶರವ ತೊರೆದನು ಕಣ್ಣಪ್ಪ. ಕಣ್ಣಪ್ಪ ಗುರಿಯನ್ನಿಟ್ಟು ಬಾಣವನ್ನೆಳೆದು ಢಪ್ಪನೆ ಹೊಡೆದ.
ಹಾಕಿದೊಡನೆ ಆ ಪ್ರಾಣಿಗಳಲ್ಲೇ ಮೃತವಾದವಂತೆ ಆ ಮಾಂಸಖಂಡವನ್ನು ತೆಗೆದುಕೊಂಡಿದ್ದಾನೆ. ಬಿಸಿ ಬಿಸಿಯಾಗಿ ಅದನ್ನು ಸುಟ್ಟು ಹದ ಮಾಡಿದ್ದಾನೆ. ಆಹಾ, ನಮ್ಮಪ್ಪ ಇದನ್ನು ತಿಂದರೆ ಎಷ್ಟು ಸಂತೋಷ ಪಡ್ತಾನೋ ನೋಡಬೇಕು ಎಂಬುದಾಗೇನು ಮಾಡಿದನಂತೆ. ಅದನ್ನು ತೆಗೆದುಕೊಂಡ. ಇಲ್ಲ, ನಾನು ಬರುವಾಗ ಎಷ್ಟು ಕಾಲದಿಂದ ಶಿವಪ್ಪ ಸುಮ್ಮನೆ ಕೂತಿದ್ದಾನೆ, ಆ ಉರ್ಬಿಸಿಲಲ್ಲಿದ್ದಾನಲ್ಲ, ಅವನಿಗೇನಾದರೂ ಸಹಾಯ ಮಾಡಬೇಕು ಎಂಬುದಾಗಿ ಕೆಲವು ಪುಷ್ಪಗಳನ್ನು ಪತ್ರೆಯನ್ನು ತನ್ನ ತಲೆ ಮೇಲಿಟ್ಟುಕೊಂಡ. ಆ ದೇವರನ್ನು ತೊಳೆಯುವುದಕ್ಕೆ ಜಲ ಬೇಕಲ್ಲ, ಎಲ್ಲೂ ಸಿಕ್ಕಲಿಲ್ಲವಲ್ಲ ಎಂಬುದಾಗಿ ಹೇಳಿ ಆ ನದಿಯಲ್ಲಿ ಹರಿಯುವ ನೀರನ್ನೇ ತನ್ನ ಬಾಯೊಳಗೆ ತುಂಬಿಕೊಂಡ. ಹದವಾಗಿ ಬೇಯಿಸಿದ ಈ ಮಾಂಸಖಂಡಗಳನ್ನು ಕೈಯೊಳಗೆ ಹಿಡಿದುಕೊಂಡಿದ್ದೆ. ದಡ 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 ದಡನೆ ದೇಗುಲಕ್ಕೆ ಬಂದ. ದೇಗುಲಕ್ಕೆ ಬಂದಿದ್ದೇನು ಮಾಡಿದ್ದಾನೆ, ಆ ಪರಮಾತ್ಮನ ತಲೆಯ ಮೇಲೆ ಮಿಕ್ಕು ಉಳಿದಿರುವ ಪುಷ್ಪಗಳನ್ನ ತನ್ನ ಪಾದದಿಂದ, ಪಾದರಕ್ಷೆಯನ್ನು ಹಾಕೊಂಡಿದ್ದ, ಆ ಪಾದರಕ್ಷೆಯಿಂದಲೇ ಒರೆಸಿದ. ಬಾಯಲ್ಲಿ ತಂದಿದ್ದ ನೀರನ್ನ ಲಿಂಗದ ಮೇಲೆ ಉಗುಳಿದ. ಅಭಿಷೇಕ ಎಂದು ತನ್ನ ತಲೆಯ ಮೇಲೆ ಹೊತ್ತು ತಂದಿದ್ದ ಪತ್ರೆ ಪುಷ್ಪಗಳನ್ನ ಕೆಡುವಿದ. ಆ ಲಿಂಗದ ಮೇಲೆ ಬೀಳಲೆಂದು ಹದವಾಗಿ ಬೇಯಿಸಿದ ಆ ಮಾಂಸಖಂಡಗಳನ್ನು ಮುಂದಿಟ್ಟು, ನಮ್ಮಪ್ಪ ಶಿವ, ನೀನು ಬಹಳ ಹಸದಿಂದ ನರಳಿದ್ದಲ್ಲ, ತಗೋತೀನಿ. ನಾನು ನಿನ್ನಲ್ಲಿ ಅರಿಕೆ ಮಾಡಿಕೊಂಡ ಹಾಗೆ ನನಗೆ ಸರಿಯಾದ ಸಿಕ್ತು, ಅದಕ್ಕೋಸ್ಕರವಾಗಿ ನಿನಗೆ ತಂದಿದ್ದೇನೆ, ಸ್ವೀಕಾರ ಮಾಡು. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತ ಕೂತು ಬಹುಕಾಲ ನೋಡಿದ. ಓಹೋ, ನಾನಿಲ್ಲೇ ಇದ್ರೆ ನೀನ್ ತಿನ್ನಲ್ವೋ ಏನೋ. ಶಿವಪ್ಪ, ನೀನಿಲ್ಲ ಆಹಾರ ತಿಂದುಕೊಂಡಿರು, ಅಲ್ಲಿ ನಮ್ಮ ಗೂಡಿನಲ್ಲಿ ನಮ್ಮ ಜನ ನನಗಾಗಿ ಕಾಯ್ತಿರ್ತಾರೆ. ಹೊಟ್ಟೆಗಿಲ್ಲದೆ ಎಷ್ಟು ಜನ ಇದ್ದಾರೋ ಅವರಿಗಾಗಿ ಬೇರೆ ಬೇಟೆಯನ್ನಾಡಿ ನಾನು ಒಪ್ಪಿಸ್ತೇನೆ. ಇನ್ನೊಂದು ಮಾತು ಹೇಳ, ದಿನಾ ನಿನ್ನನ್ನು ಬಂದು ನೋಡ್ಕೊಂಡು ಹೋಗ್ತೇನೆ, ನೀನೇನು ಭಯಪಡಬೇಡ, ಇದೋ ಹೊರಟೆ ಎಂಬುದಾಗಿ ಪ್ರಸಾದವನ್ನು ಒಪ್ಪಿಸಿ ಕಣ್ಣಪ್ಪ ತನ್ನ ಮನೆಗೆ ಕಡೆಗೆ ಹೊರಟಿದ್ದಾನೆ. ಜಗದೊಡೆಯನಾದ ಶಿವನಿಗೆ ಭಕ್ತರ ಭಕ್ತಿಯೇ ಮುಖ್ಯವೇ ವಿನಃ ಈ ವಿಚಾರಗಳೆಲ್ಲ ಆಚಾರಗಳಲ್ಲ. ಇಟ್ಟು ಹೋದ, ರಾತ್ರಿ ಕಳೆದಿದೆ, ಬೆಳಗಾಗುವುದರೊಳಗಾಗಿ ಪುರೋಹಿತರು ಬರ್ತಾ ಇದ್ದಾರೆ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ. ಶಂಭೋ ಮಹಾದೇವ ಅಂಬಾ ಮನೋಭಾವ ಬಿಂಬಾದಿ ಬ್ರಹ್ಮಾಂಡ ಶಂಭೋ ಮಹಾದೇವ. ಹರ ಹರ ಮಹಾದೇವ ಶಂಭೋ, ಹೇ ಕೈಲಾಸವಾಸ ಶಂಭೋ ಅಂತ ಬಂದರು. ತಟ್ಟೆಯಲ್ಲಿ ಹಣ್ಣು ಹಂಪಲಗಳನ್ನು, ಪರಮಾತ್ಮನ ನೈವೇದ್ಯವನ್ನು ಎಲ್ಲವನ್ನು ತೆಗೆದುಕೊಂಡು ಬಂದಂತ ಪುರೋಹಿತರು ಬಾಗಿಲು ತೆಗೆದು ಆ ದೇವರ ಮುಂದೆ ಇಟ್ಟಿರುವ ಮಾಂಸಖಂಡಗಳನ್ನು ನೋಡಿ ಕೆಟ್ಟನೆ ಕಿರಿಚಿ ಹಾತ ಬಿಸಾಡ. ಭಯದಿಂದ ಗಡ 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 ನಡುಗುತ್ತಿದ್ದಾರೆ. ಇದು ಏನಿದು? ಇದು ದೇವರ ಮುಂದೆ ಇಂತಹ ಅನ್ಯಾಯ ನಡೆದಿದೆಯಲ್ಲ, ಏನಿದು? ಯಾರು ಮಾಡಿರಬಹುದು ಈ ಅನ್ಯಾಯವನ್ನ ಅಂತ ನೋಡಿ, ಅಯ್ಯಯ್ಯೋ, ಶಿವನಿಗೆ ಯಾರೋ ಮಾಂಸವನ್ನು ನೈವೇದ್ಯ ಮಾಡಿಬಿಟ್ಟಿದಾರಲ್ಲಪ್ಪ. ನಮ್ಮಪ್ಪ ಶಿವ ಎಷ್ಟು ನೊಂದುಕೊಂಡನೋ ಏನೋ, ಹೀಗಾಗಬಾರದು, ಇದನ್ನು ಬಿಡಬಾರದು ಅಂತ ತೀರ್ಮಾನ ಮಾಡಿ ತಾನು ಬಂದು ಆ ಲಿಂಗದ ಮುಂದಿರುವ ಮಾಂಸಖಂಡಗಳನ್ನೆಲ್ಲ ಕಿತ್ತೊಗೆದು ಅದನ್ನೆಲ್ಲ ಬಿಸಾಡಿ ಕೊನೆಗೆ ಶುದ್ಧಿ ಮಾಡಿ ನದಿಗೆ ಹೋಗಿ ಜಲವನ್ನು ತಂದು ಶಾಸ್ತ್ರವಿಧಿ ಪ್ರಕಾರವಾಗಿ ದೇವರನ್ನು ಚೆನ್ನಾಗಿ ತೊಳೆದು ಹಣ್ಣು ಹಂಪಲ ಇಟ್ಟು ಹೇಳ್ತಾನೆ, ನಮ್ಮಪ್ಪ ದೇವಾ, ಇದೋ ಯಾರೋ ಪಾಪಿ ಇಲ್ಲಿ ನಿನ್ನನ್ನ ಅಪವಿತ್ರನನ್ನಾಗಿ ಮಾಡಿದ್ದ, ನಾನು ನನ್ನ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡಿದ್ದೇನೆ, ಸ್ವೀಕಾರ ಮಾಡು. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಆ ಗುರುಗಳು ಹೇಳಿಕೊಟ್ಟ ರೀತಿಯಲ್ಲಿ ದೇವರ ಮಂತ್ರರೂಪವನ್ನು ತಾನು ಪಠನೆಯನ್ನು ಮಾಡುತ್ತಾ ಇದ್ದಾನೆ. ಲೋಕದಲ್ಲಿ ಭಗವಂತ ಭಕ್ತರನ್ನು ಕಾಪಾಡುತ್ತಾನೆ. ಭಕ್ತಿ ಮುಖ್ಯ, ಅದರಲ್ಲಿಯೂ ಭಕ್ತಿ ಎಂಬುದು ಕಾಣುವುದಕ್ಕೆ ಮುಖ್ಯವಾದದ್ದು ಗುರು. ಗುರುವೆಂಬೆರಡಕ್ಷರ, ನಗುರೋರಧಿಕಂ, ಗುರುವಿಗಿಂತಲೂ ಈ ಜಗತ್ತಿನಲ್ಲಿ ಇಲ್ಲ. ಆ ಗುರು ಸೇವೆಯನ್ನು ಯಾರು ಮಾಡ್ತಾರೆ ಅವರು ಲೋಕದಲ್ಲಿ ಪ್ರಖ್ಯಾತರಾಗ್ತಾರೆ. ಗುರು ಸೇವೆಯನ್ನು ಮಾಡದೇ ಇರತಕ್ಕಂಥ ಅವರು ಲೋಕದಲ್ಲಿ ಅಪಖ್ಯಾತರಾಗ್ತಾರೆ. ಆದರೆ ಗುರುವಿನ ಕೀರ್ತಿಯನ್ನು ತರತಕ್ಕಂಥ ಶಿಷ್ಯರು ಹೇಗಿರಬೇಕು ಅಂದರೆ ಆ ಗುರುವಿನ ವಿದ್ಯೆಯನ್ನು ಮೀರುವಂಥವರಾಗಬೇಕು. ಗುರುವಿಗೆ ಅಪಕೀರ್ತಿ ತರುವಂಥ ಶಿಷ್ಯರಾದರೆ ಆ ಗುರುಗಳು ಬದುಕಿದ್ದು ಸತ್ ಹಾಗೆ. ಪರಮಾನಂದಯ್ಯನವರಿಗೆ ಎದ್ದ ಮೊದ್ದ ದದ್ದ ಅಂತ 3 ಜನ ಶಿಷ್ಯರಿದ್ದರು. ಒಂದು ದಿನ ಗುರುಗಳು ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂತ ಹೇಳಿ ಶಿಷ್ಯನ ಕರೆದ್ರಂತೆ. ಹೋಗಪ್ಪ, ಒಂದು ತೆಂಗಿನಕಾಯಿ ತಗೊಂಬಾರೋ, ದೇವ್ರ ಪೂಜೆ ಮಾಡೋಣ. ಈ ಶಿಷ್ಯ ಅಂಗಡಿ ಸಾಲಿಗೆ ಬಂದ. ಅಲ್ಲೊಬ್ಬ ಅಂಗಡಿಯಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಕ್ಕಂಥ ಅವರೊಬ್ಬರು ಕೂತಿದ್ರು, ವರ್ತಕರು. ಅವರು ಸ್ವಲ್ಪ ದಪ್ಪ ಆಕಾರದಲ್ಲಿ, ಸ್ವಲ್ಪ ಏನು ಸುಮಾರೇ ದಪ್ಪ,
ಆ ದಪ್ಪನಾಗಿ ವ್ಯಾಪಾರ ಮಾಡ್ತಾ ಇದ್ರೆ ಈ ಪರಮಾನಂದನವರ ಶಿಷ್ಯ ಅವನ್ನೇ ನೋಡ್ತಾ ನಿಂತ್ಕೊಂಡ. ಆ ವ್ಯಾಪಾರದಲ್ಲಿರೋರು ಏನ್ ಮಾಡಿದ್ರು, ಇದ್ಯಾಕೋ ಇವನು ನನ್ನೇ ನೋಡ್ತಾ ಇದ್ದಾನಲ್ಲ, ಏನ್ ಸಮಾಚಾರ ಗೊತ್ತಾಗ್ಲಿಲ್ವಲ್ಲ ಅಂತ ಮತ್ತೆ ವ್ಯಾಪಾರ ಮಾಡ್ತಾ ಮಾಡ್ತಾ ಇವನ ಕಡೆ ನೋಡಿದ್ರೆ ಈ ಶಿಷ್ಯ ತಲೆ ಹಾಡಿಸ್ಕೊಂಡು ಅಂದ. ಅವ್ರಿಗೆ ತೀರಾ ಅನುಮಾನವಾಯ್ತು, ಇದ್ಯಾಕೆ ಇವನು ಹೀಗಂತಾನೆ. ಬರೆಯ ಇಲ್ಲಿ ಹತ್ರ ಬಂದ. ಏನ್ ಸ್ವಾಮಿ ಅದೇನು ನನ್ನ ನೋಡ್ಕೊಂಡು ತಲೆ ಆಡಿಸ್ತೀಯ, ಅದೇನು ಅಂತ ಇದೆಯಾ, ಏನಯ್ಯ ಅದು? ಇವನಂದ, ಏನಿಲ್ಲ ಸ್ವಾಮಿ, ಹೇಳಬಾರ್ದು. ಏನಯ್ಯ ವಿಚಾರ? ಅಲ್ಲ ಏನೂ ಇಲ್ಲ. ಆಗೋದಿಲ್ಲ ಸ್ವಾಮಿ. ಏನಾಗೋದಿಲ್ವೋ? ಅಲ್ಲ ನೀವಿಷ್ಟು ದಪ್ಪ ಇದ್ದೀರಲ್ಲ, ನೀವು ಸತ್ ಹೋದ್ರೆ ನಿಮ್ಮನ್ನ ಎತ್ಕೊಂಡು ಹೋಗಕ್ಕಾಗತ್ತಾ? ಆಗೋದಿಲ್ಲ. ಅಂಗಡಿಯವ್ ನೋಡಿದ, ಅಯ್ಯೋ ಪಾಪಿ, ನಾ ಬದುಕಿರೋವಾಗಲೇ ಸಾಯೋ ಏರ್ಪಾಡು ಮಾಡ್ತೀಯಾ? ಯಾರಲ್ಲಿ ಇವ್ನ ಹೇಳ್ಕೊಂಡೋಗಿ ಕಟ್ ಹಾಕ್ರೋ ಕಂಬಕ್ಕೆ. ದರ ದರದನ್ನ ಹೇಳ್ಕೊಂಬಂದು ಕಂಬಕ್ಕೆ ಕಟ್ ಹಾಕ್ಬಿಟ್ರು. ಎಷ್ಟೊತ್ತಾದರೂ ಶಿಷ್ಯ ಬರಲಿಲ್ಲ ಅಂತ ಹೇಳಿ ಗುರುಗಳೇನ್ ಮಾಡಿದ್ರು, ಇನ್ನೊಬ್ಬ ಶಿಷ್ಯನ್ ಕಳಿಸಿದ್ರು. ಲೋ ಮೊದ್ದ, ನೀನ್ ನೋಡ್ಕೊಂಬಾರೋ. ಅದ್ದದ್ದ ಹೋದವನೆಲ್ಲೋದ್ನೋ. ಅವನು ಬಂದು ನೋಡ್ದ, ಇವನ್ ಕಟ್ ಹಾಕ್ಬಿಟ್ಟಿದ್ರು. ನಕ್ಕ ಅವನು ಆಗಬೇಕು ನಿನಗೆ. ಸರಿಯಾಗಿ ಕಟ್ ಹಾಕ್ಬಿಟ್ಟಿದ್ದಾರೆ. ಅಂಗಡಿ ಅವನು ಕರೆದ, ಬಾರಯ್ಯ ಇಲ್ಲಿ, ನೀನ್ ಇವನ್ ಕಡೆನೇನೆಯ? ಹೌದು ಸ್ವಾಮಿ, ಇವ್ನು ನಮ್ಮ ಕಡೆಯವನೇ. ಏನ್ ಸಮಾಚಾರ? ಅಲ್ಲಪ್ಪ, ನನ್ನ ಪಾಟಿಗೆ ನಾನು ವ್ಯಾಪಾರ ಮಾಡ್ಕೊಂಡಿದ್ರೆ ನಾನು ನೋಡಿ ಹೇಳ್ತಾನೆ, ನೀವು ಇಟ್ಟು ದಪ್ಪ ಇದ್ದೀರಲ್ಲ, ನೀವು ಸತ್ ಹೋದ್ರೆ ಎತ್ಕೊಂಡು ಹೋಗೋದು ಕಷ್ಟ ಅಂತ ಅನ್ಬೋದೇನಯ್ಯ? ಶಿಷ್ಯ ಅಂದ, ಸ್ವಾಮಿ ಅವನಿಗೆ ಬುದ್ಧಿ ಇಲ್ಲ ಸ್ವಾಮಿ, ಅವನು ಯಾವಾಗ್ಲೂ ಹೀಗೆ, ನಾನು ಅವನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹತ್ರ ಬಂದು, ಏನೋ ಅಲ್ಲಿ ಗುರುಗಳು ಪೂಜೆ ಮಾಡಬೇಕು ಅಂತ ಕಾದಿದ್ರೆ ನೀನ್ ಇಲ್ಲಿ ಬಂದು ತೆಂಗಿನಕಾಯಿ ಅಂಗಡಿಯವ್ರನ್ನ ನೋಡ್ಕೊಂಡು ಇಲ್ಲದೆ ಇರೋ ಮಾತುಗಳೆಲ್ಲ ಆಡ್ತಾ ಇದ್ದೀಯಾ? ಅಲ್ಲ ನಿನಗೆ ಯಾಕೆ ಈ ಸಮಾಚಾರ ಅಂತೀನಿ. ಅಲ್ಲ ನಮಗೆ ಯಾಕೆ? ಆ ದೊಡ್ಡ ಮನುಷ್ಯರು ಅವ್ರಿಗೇನು ಗೊತ್ತಿಲ್ವಾ? ಎಲ್ಲ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಅಂಗಡಿಯವನು ನೋಡ್ದ, ಅಯ್ಯೋ ಪಾಪಿ, ಏನೋ ಏರ್ಪಾಡು ಅಂತಾನಲ್ಲ ಅಂದ್ರೆ ಎರಡನೇವನು ಹೇಳ್ದ, ಅಲ್ಲಪ್ಪ ಅವ್ರಿಗೆ ಗೊತ್ತಿಲ್ವೇನಯ್ಯ, ಸತ್ ಹೋದ್ರೆ ಎತ್ಕೊಂಡು ಹೋಗ್ತಾರೆ, ಆಗ್ಲಿಲ್ಲ ದಾರ ಕಟ್ತಾರೆ, ದರ 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 ಅಂತ ಎಳ್ಕೊಂಡು ಹೋಗ್ತಾರೆ, ನಮ್ಗೆ ಯಾಕೋ? ಅಂಗಡಿಯವನು ನೋಡ್ದ, ಅಯ್ಯೋ ಪಾಪಿ, ಎಳ್ಕೊಂಡು ಹೋಗ್ತಾರೆ ಅಂತೀಯ? ಲೇ, ಇವನು ಸೇರ್ಸ್ಕಟ್ರ ಕಂಬಕ್ಕೆ. ದರ ದರನ ಎಳ್ಕೊಂಬಂದ್ರೆ ಇವನು ಸೇರ್ಸ್ಕಟ್ಬಿಟ್ರು. ಗುರುಗಳು ನೋಡಿದ್ರಿ, ಇದೇನು ಹೋದವರೆಲ್ಲ ಹಾಗೆ ಹೋಗ್ತಾರಲ್ಲ ಅಂತ ಕೊನೆ ಶಿಷ್ಯನ್ ಕರೆದಪ್ಪ, ನೀನಾದ್ರೂ ನೋಡ್ಕೊಂಬಾರೋ. ಅವನೆಲ್ಲಾರನ್ನು ನೋಡ್ಕೊಂಬಂದ. ಇವ್ರಿಬ್ರು ಕಟ್ಟಾಕಿದ್ರು. ಓ ಇಬ್ರು ಆಗ್ಬೇಕು ನಿಮಗೆ. ಅಂಗಡಿಯವನು ಕರೆದಪ್ಪ, ನೀನ್ ಇವ್ರ ಕಡೆಯವನೇನೋ? ಹೌದು ಸ್ವಾಮಿ. ಅಲ್ಲಯ್ಯ, ಇದು ನ್ಯಾಯವೇನಯ್ಯ? ಒಬ್ಬ ಅಂತಾನೆ ಸತ್ ಹೋದ್ರೆ ಎತ್ಕೊಂಡು ಹೋಗೋದು ಕಷ್ಟ ಅಂತ, ಇನ್ನೊಬ್ಬ ಅಂತಾನೆ ಎತ್ಕೊಂಡು ಹೋಗಿ ಹಾಕ್ತಿದ್ರೆ ದಾರ ಕಟ್ಟಿ ಎಳ್ಕೊಂಡು ಹೋಗ್ತಾರೆ ಅಂತ ಅನ್ಬೋದೇನಯ್ಯ ಈ ತರ? ಅವನಂದ, ಸ್ವಾಮಿ ಅವರಿಬ್ರಿಗೂ ಬುದ್ಧಿ ಇಲ್ಲ ಸ್ವಾಮಿ, ನಾನು ಅವನಿಗೆ ವಿವೇಕ ಹೇಳ್ತೀನಿ ಅಂತ ಹತ್ರಕ್ಕೆ ಬಂದ. ಏನ್ರ ತೆಂಗಿನಕಾಯಿ ತರೋದು ಬಿಟ್ಬಿಟ್ಟು ಪಾಪ ಪುಣ್ಯಾತ್ಮರು ಸುಮ್ಮನೆ ಕೂತಿದ್ರೆ ಅವ್ರು ಸಾಯೋ ವಿಚಾರ ಮಾತಾಡ್ತಾ ಇದ್ದೀರಾ? ಅಲ್ಲ ನಮಗೆ ಬೇಕಾದ್ದೇನು? ತೆಂಗಿನಕಾಯಿ. ಅದನ್ನ ಬಿಟ್ಟು ಇವ್ರ ಸಮಾಚಾರ ಕಟ್ಕೊಂಡೇನು? ಅವ್ರು ಹೆಂಗಾರ ಹೋಗ್ಲಿ, ನಮಗೇನು? ಅಲ್ಲೇ ಅದನ್ನ ಅವ್ರು ಹೋಗಿ ಕೇಳ್ತಾರ, ನಾವೇ ತಿಳ್ಕೋಬೇಕು. ಸತ್ತೋದ್ರೆ ಎತ್ಕೊಂಡು ಹೋಗ್ತಾರೆ, ಆಗ್ಲಿಲ್ಲ ದಾರ ಕಟ್ಟಿ ಎಳ್ಕೊಂಡು ಹೋಗ್ತಾರೆ, ಅದೂ ಆಗ್ಲಿಲ್ಲ ತುಂಡು ತುಂಡು ಮಾಡ್ತಾರೆ, ಬಿಸಾಡ್ಬಿಡ್ತಾರೆ, ನಮಗೆ ಯಾಕೆ? ಅಂಗಡಿಯವನು ನೋಡ್ದ, ಅಯ್ಯೋ ಪಾಪಿ, ಒಬ್ರಿಗಿಂತಲೂ ಒಬ್ರು ಅಸಾಧ್ಯರು ಬರ್ತಿರಲ್ಲ, ತುಂಡು ತುಂಡು ಮಾಡಿ ಬಿಸಾಡ್ತಾರೆ ಅಂತ ಇವನು, ಹಿಡಿಯೋ ಇವನ್ನ. ಅಷ್ಟೊಳಗಾಗಿ ಪರಮಾನಂದಯ್ಯನವರು ಬಂದು ಹೇಳಿದ್ರಂತಪ್ಪ, ನನಗೆ ಸಿಕ್ಕಿರೋ ಶಿಷ್ಯರಿಂಥವರು, ದಯಮಾಡಿ ಈ ಸಲಕ್ಕೆ ಕ್ಷಮಿಸಿ, ಮತ್ತೊಂದು ಸಲ ಹೀಗೆ ಆಗದಂತೆ ನೋಡ್ಕೊಳ್ತೇನೆ ಅಂತ ಹೇಳಿ ಶಿಷ್ಯರನ್ನು ಕರೆದುಕೊಂಡು ಮುಂದಕ್ಕೆ ಹೋದರು ಎಂಬತಕ್ಕಂಥ ಒಂದು ಕಥೆ. ಇದರಿಂದ ಗುರುಗಳಿಗೆ ಶಿಷ್ಯರು ಹೇಗಿರಬೇಕು ಎಂಬತಕ್ಕಂಥದ್ದು ಅರ್ಥ ನಮಗಾಗುತ್ತೆ. ಇಲ್ಲಿ ಗುರುವಿನಿಂದ ವಿದ್ಯಾಭ್ಯಾಸವನ್ನು ಪಡೆದಿರತಕ್ಕಂಥ ಈ ಶಿಷ್ಯ ಅಂದರೆ ಪುರೋಹಿತ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಹರ ಓಂ ನಮ ಶಿವಾಯ ಅಂತ ಪೂಜೆಯನ್ನು ಮಾಡ್ತಾ ಕಣ್ಣನ್ನು ಬಿಟ್ಟು ಹೇಳಿದ, ಈ ರೀತಿಯಾಗಿ ನಡೆದಿರತಕ್ಕಂಥದ್ದನ್ನ ನಾನು ಮತ್ತೊಂದು ಸಲ ನೋಡ್ತೇನೆ ಎಂಬುದಾಗಿ ಹಿಂತಿರುಗಿ ತನ್ನ ನಾಡಿಗೆ ಬಂದನಂತೆ. ಕಳೆದಿದೆ ರಾತ್ರಿ, ಇರುಳೆಲ್ಲವೂ ಹರನನ್ನು ಸ್ಮರಿಸುತ್ತಾ ಕಾಲ ಕಳೆದನು ಕಣ್ಣಪ್ಪ. ನಿನ್ನ ಕಾಣದೆ ಇರಲಾರನೆನ್ನುತ್ತ ಓಡಿ ಬಂದನು ಕಣ್ಣಪ್ಪ. ಕಣ್ಣಪ್ಪ ಶಿವನೇ ಸಲಹೆಂದ ಕಣ್ಣಪ್ಪ. ಓಂಕಾರನಾದ ಪ್ರಿಯನ ಸಲಹೆಂದು ಬಂದ ಕಣ್ಣಪ್ಪ. ಭಕ್ತಿ ಭಾವದಲ್ಲಿ ನಿಂದು ಹರನನ್ನು ಸ್ಮರಿಸಿದ ಕಣ್ಣಪ್ಪ. ಕಣ್ಣಪ್ಪ ಬೆಳಗಾದೊಡನೆ
ಎಂದಿಗೆ ನಾನು ಶಿವನನ್ನು ನೋಡ್ತೇನೋ, ಎಂದಿಗೆ ಕಾಣ್ತಾನೋ ಎಂಬತಕ್ಕಂಥ ಪ್ರೀತಿಯಿಂದ ಭಕ್ತಿಯಿಂದ ಗಾಢವಾಗಿ ಓಡಿ ಬರುತ್ತಿದ್ದಾನೆ. ಓಡೋಡಿ ಬಂದಿದ್ದೆ ತಾನು ಹೊರಗಡೆ, ಆ ದೇವಸ್ಥಾನದ ಹೊರಗಡೆ ನೋಡ್ತಾನೆ. ಇದೇನಿದು? ನೆನ್ನೆಯ ದಿನ ನಾನು ದೇವರಿಗೆ ನೈವೇದ್ಯವನ್ನು ಮಾಡಿಟ್ಟಿದ್ದನ್ನ ಯಾರೋ ಪಾಪಿ ಎಲ್ಲ ತೆಗೆದು ಬಿಸಾಡಿ ನಮ್ಮಪ್ಪನಿಗೆ ಪುನಃ ಉಪವಾಸ ಮಾಡಿದ್ದಾನಲ್ಲ ಅಂತ ಒಳಗಡೆಗೆ ಹೋದ. ಇದನ್ನೆಲ್ಲ ನೋಡಿ ಏನಿದು ಅನ್ಯಾಯ, ಇರು ಅವನು ಯಾರಾದರೂ ಸಿಕ್ಕಿದರೆ ಅವನಿಗೆ ಸರಿಯಾದ ಶಾಸ್ತಿ ಮಾಡಿಬಿಡ್ತೇನೆ. ಅಪ್ಪ, ನೆನ್ನೆಯಿಂದ ಉಪವಾಸವೇ ಇದೆಯಾ ನನ್ನಪ್ಪ? ತಾಳು, ನಾನು ನಿನಗೆ ಬೇಕಾದ ಆಹಾರವನ್ನ ಮತ್ತೆ ತರ್ತೇನೆ ಎಂಬುದಾಗಿ ಪುನಃ ಹೋಗಿದ್ದಾನೆ. ಕಣ್ಣಿಗೆ ಕಂಡ ಪ್ರಾಣಿಯನ್ನೆಲ್ಲ ಕೊಂದ, ಅದನ್ನು ಹದ ಮಾಡಿದ. ಯಥಾವಿಧಿಯಾಗಿ ಬಾಯಿನಲ್ಲಿ ನೀರನ್ನು ತಂದು ಶಿವಲಿಂಗದ ಮೇಲೆ ಸುರಿದು ಆ ಮಾಂಸವನ್ನ ನೈವೇದ್ಯವಾಗಿಟ್ಟು ಆ ದಿನವೂ ಹೊರಟಿದ್ದಾನೆ. ಬೆಳಗಾಗುವುದರೊಳಗಾಗಿ ಬಂದರಂತೆ ಪುರೋಹಿತ ದೇವಸ್ಥಾನಕ್ಕೆ ಬಂದು ನೋಡಿದ, ಪುನಃ ಅದೇ ನೈವೇದ್ಯ. ಶಿವ, ಏನು ಮಾಡಲಿ? ಯಾರೋ ಪಾಪಿ ಬೇಕು ಅಂತಲೇ ಹೀಗೆ ಮಾಡ್ತಾ ಇದ್ದಾನಲ್ಲ. ಅವನು ಯಾರಾದರೂ ಸರಿಯೇ, ಅವನೆಂಥವನಾದರೂ ಸರಿಯೇ, ಶಿವನಿಗೆ ಅಪರಾಧವನ್ನು ಮಾಡತಕ್ಕಂಥ ಅವನಿಗೆ ನಾನು ಶಿಕ್ಷೆಯನ್ನು ಮಾಡಿಬಿಡ್ತೇನೆ. ಅವನು ಯಾರಾದರೂ ಸಿಕ್ಕಲಿ ನನ್ನ ಕೈಗೆ, ನಾನು ಈ ದಿನ ದೇವಸ್ಥಾನ ಬಿಟ್ಟು ಹೋಗೋಲ್ಲ, ರಾತ್ರಿ ಧೈರ್ಯವಾಗಿಲ್ಲೇ ಉಳಿದು ಬಿಡ್ತೇನೆ. ಆಗತಕ್ಕಂಥದ್ದು ಏನಾದರೂ ಆಗಲಿ ಅಂತ ನಿಂತನಂತೆ. ಶಿವನ ಮುಂದೆ ಕೈ ಜೋಡಿಸಿ ಹೇಳ್ತಾನೆ, ಶಿವಪ್ಪ, ಹಿಂದೆ ಒಂದು ಸಲ ಇದೇ ಶಿವಲಿಂಗದ ಸಮೀಪದಲ್ಲಿ ಒಂದು ಜೇಡರ ಹುಳುವು ನಿನಗೆ ಬಿಸಿಲು ಬೀಳುತ್ತೆ ಎಂಬುದಾಗಿ ಹೇಳಿ ಆ ಬಿಸಿಲು ನಿನಗೆ ಬೀಳದಂತೆ ಒಂದು ಬಲೆಯನ್ನು ಕಟ್ಟಿತ್ತು. ಆನೆ ಒಂದು ಜಲವನ್ನು ತಂದು ನಿನಗೆ ಅಭಿಷೇಕ ಮಾಡಬೇಕು ಎನ್ನುವಾಗ ಆ ಜೇಡರ ಬಲೆಯನ್ನು ಕಿತ್ತು ಹಾಕಿದರೆ ನಮ್ಮಪ್ಪ ಶಿವನಿಗೆ ಬಿಸಿಲನ್ನುಂಟು ಮಾಡಲು ಮಾಡ್ತಿದ್ದೀಯಾ ನೋಡು ಎಂಬುದಾಗಿ ಸಮಯವನ್ನು ಕಾದಿದ್ದು ಆ ಆನೆಯ ಮಸ್ತಕದ ಮೇಲೆ ಹಾರಿ ಅದರ ಮಸ್ತಕವನ್ನು ಸೀಳಿ ಕೊಲ್ಲುವ ಸಂದರ್ಭದಲ್ಲಿ ನೀನು ಬಂದು ಅದನ್ನು ಉದ್ಧಾರ ಮಾಡಿದೆ. ಅಂದ ಮೇಲೆ ನಿನಗೆ ಅಪಚಾರವನ್ನೆಸಕ್ತಕ್ಕಂಥವರು ಯಾರಾದರೂ ಸರಿಯೇ, ಅವರಿಗೆ ಸರಿಯಾದ ಶಿಕ್ಷೆಯನ್ನೇ ಮಾಡಿಬಿಡ್ತೇನೆ, ನಾ ಬಿಡೋದಿಲ್ಲ ಎಂಬುದಾಗಿ ಹರಿತವಾಗಿರ್ತಕ್ಕಂಥ ಆಯುಧವೊಂದನ್ನು ಹಿಡಿದು ಆ ಪುರೋಹಿತ ದೇವರ ಹಿಂದುಗಡೆಯೇ ಔತು ಕೂತಿದ್ದಾನಂತೆ. ಕಳೆಯುತ್ತಿದೆ ರಾತ್ರಿ. ಆ ಭಯದಲ್ಲಿಯೂ ಅಡಕವಾಗಿದ್ದರು ಈತ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರು ಬರ್ತಾರೋ ಬರಲಿ, ಅವನೆಂಥವನಾದರೂ ಸರಿಯೇ ನೋಡಿಬಿಡ್ತೇನೆ ಎಂಬುದಾಗಿ ഇരുಳೆಲ್ಲ ಕಾದಿದ್ದನಂತೆ. ಕಳೆಯಿತು ഇരുಳು, ಬೆಳಗಾಗುವ ಸಮಯ. ಮತ್ತೆ ಮಹಾನುಭಾವನಾಗಿರ್ತಕ್ಕಂಥ ಬೇಡರ ಕಣ್ಣಪ್ಪ ಬರ್ತಾ ಇದ್ದಾನೆ. ಬೇಡರ ಕಣ್ಣಪ್ಪ ದೂರದಿಂದ ನೋಡಿದ, ಯಥಾವಿಧಿಯಾಗಿ ಶಿವನಿಗೆ ವಂದಿಸಿದ, ಕೊಂದ ಪ್ರಾಣಿಯ ಮಾಂಸವನ್ನು ಹದವಾಗಿ ಬೇಯಿಸಿದ, ಬಾಯೊಳಗೆ ನೀರನ್ನು ಹೊತ್ತ, ತಲೆಯ ಮೇಲೆ ಕೆಲವು ಪುಷ್ಪಗಳನ್ನಿಟ್ಟುಕೊಂಡ, ಪುನಃ ಬಂದ. ಇದೇನು ನಮ್ಮಪ್ಪ ಹೀಗೆ ಇದೆಯಲ್ಲ, ನಾನು ತಂದು ಕೊಟ್ಟದನ್ನು ಊಟ ಮಾಡಲಿಲ್ವೇ? ತಾಳು, ಮತ್ತೆ ಈ ಹೊಸದಾಗಿ ತಂದಿದ್ದೇನೆ, ಈ ನೈವೇದ್ಯವನ್ನು ಸ್ವೀಕರಿಸು ಎಂಬುದಾಗಿ ಆ ಇದ್ದದ್ದನ್ನೆಲ್ಲ ಹಿಂದಕ್ಕೆ ಸರಿಸಿ ತಾನು ತಂದಿರತಕ್ಕಂಥ ಪ್ರಸಾದವನ್ನಿಟ್ಟು ನೀರಿನಿಂದ ಉಗುಳಿ ಆ ಪುಷ್ಪವನ್ನು ತಲೆಯ ಮೇಲಿಟ್ಟು, ಅಪ್ಪ ನೀನು ಹೀಗೆ ಇಲ್ಲಿ ಆಟವಾಡ್ತಾ ಇರು, ತಿಂಡಿ ತಿಂತಾ ಇರು, ನಾನು ನನಗಾಗಿ ಭೇಟಿ ನೋಡಿಕೊಂಡು ಬರ್ತೇನೆ ಎಂಬುದಾಗಿ ದಡದಡನೆ ಹೊರಟ. ದೇಗುಲದೊಳಗಡೆ ಇದ್ದಂಥ ಅರ್ಚಕ ಸಿಟ್ಟಿನಿಂದ ಹೊರಗೆ ಬಂದ. ಶಿವನೇ, ಈ ತುಚ್ಛನು ನಿನಗೆ ತಂದು ಉಗುಳಿದ ಆ ನೀರು ನಿನಗೆ ಪ್ರಿಯವಾಯಿತೆ? ಹೊತ್ತು ತಂದ ಈ ಮಾಂಸಖಂಡಗಳೇ ನಿನಗೆ ಪ್ರಿಯವಾದ ಪದಾರ್ಥಗಳಾಯಿತೆ? ಆಹಾ, ಯಾರೋ ಎಂದು ತಿಳಿದಿದ್ದೆ, ಈಗ ತಿಳಿಯುತ್ತಿದೆ ಇವನಾರೋ ಒಬ್ಬ ದುರ್ಮಾರ್ಗಿ. ಬರಲಿ, ಅವನು ಬರುವುದಂತೂ ಸತ್ಯ. ಹರಿತವಾದ ಈ ಆಯುಧದಿಂದ ಅವನನ್ನು ಮತ್ತೊಂದು ಸಲ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಕೂಡಲೇ ಅವನನ್ನು ಸಂಹಾರ ಮಾಡಿಬಿಡ್ತೇನೆ. ನಿನ್ನ ಪೂಜೆಗೆ ಭಂಗ ತರತಕ್ಕಂಥವು ನಾನು ಬಿಡುವುದಿಲ್ಲ ನೋಡು ಎಂಬುದಾಗಿ ಆ ಕೋಪದಲ್ಲೇ ತಳಮಳ ಮನದಲ್ಲಿ ಗುಂಡದ ತೆರದಲ್ಲಿ ನಿಲ್ತನಾಗ ಆ ಅರ್ಚಕ ಕಾದು ನಿಲ್ತ ಅರ್ಚಕ ಕಾದು ಆ ಬರಲಿ ಎಂಬುದಾಗಿ ತಾನು ಅಲ್ಲೇ ಎದುರು ನೋಡುತ್ತಾ ನಿಂತಿದ್ದಾನೆ. ഇരുಳೆಲ್ಲ ಕಳೆದು ಬೆಳಗಾಗುವುದರೊಳಗಾಗಿ ಬೇಡರ ಕಣ್ಣಪ್ಪ ಎದ್ದ. ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಬೇಟೆಯಾಡಲು ಹೊರಟರೆ ಅಕ್ಕಪಕ್ಕದವರೆಲ್ಲ ಬಂದರು. ಅಯ್ಯ, ನೀನು ಬೇಗ ಹೋಗ್ತೀಯ,
ಬಹು ನಿಧಾನವಾಗಿ ಬರ್ತೀಯಲ್ಲ, ಎಲ್ಲಿಗೆ ಹೋಗ್ತೀಯ? ಬೇಡ್ರ ಕಣ್ಣಪ್ಪ ಅಂದ, ನೀವೆಲ್ಲ ಅಂತಿದ್ರಲ್ಲ ನನ್ನ, ಯಾರು ಇಲ್ಲದೆ ಇರೋನು, ನೀನು ಯಾರು ಇಲ್ಲದೆ ಇರೋನು ಅಂತ. ಯಾರು ಇಲ್ಲದೆ ಇದ್ದ ನನಗೆ ಒಬ್ಬ ಮಹಾನುಭಾವ ಸಿಕ್ಕಿದ್ದಾನೆ. ಅವನೇ ತಂದೆ, ಅವನೇ ತಾಯಿ, ಅವನೇ ಬಂಧು, ಅವನೇ ಬಳಗ. ಬಹುಕಾಲ ಉಪವಾಸದಲ್ಲಿ ಬಳಲುತ್ತಿದ್ದ ನನ್ನನ್ನ ಒಂದು ದಿನ ತತ್ತರಿಸಿ ಮರದಡಿಯಲ್ಲಿ ಮಲಗಿರುವಾಗ, ಕಂದ ನಾನಿದ್ದೇನೆ, ಭಯಪಡಬೇಡ ಎಂದು ಇಂದುಧರನು ಬಂದು ನನಗಂದು ಎಚ್ಚರಿಕೆಯನ್ನು ಕೊಟ್ಟು ಸಂದರ್ಶನ ಮಾಡು ಎಂದು ತನ್ನ ದೇಗುಲಕ್ಕೆ ಕರೆದುಕೊಂಡು ಹೋದ. ಅಣ್ಣ, ಅಂದಿನಿಂದ ಇನ್ನು ಮುಂದೆ ಎಂದೆಂದೂ ನಾನು ಅವನ ಮರೆಯದೆ ಸೇವೆಯನ್ನು ಮಾಡ್ತಾ ಇದ್ದೇನೆ. ನನ್ನನ್ನ ಯಾರು ಎಂತಲೂ ಎಣಿಸದೆ ಸ್ವಪ್ನದಲ್ಲಿ ಬಂದು ಎಚ್ಚರವನ್ನು ಕೊಟ್ಟಂಥ ನನ್ನೊಡೆಯನಾಗಿರ್ತಕ್ಕಂಥ ಅವನಿಗೆ ದಿವಸ ನಾನು ನೈವೇದ್ಯ ತಗೊಂಡು ಹೋಗ್ತಾ ಇದ್ದೇನೆ. ನನ್ನನ್ನು ತಡಿಬೇಡಿ, ಇದೋ ಹೊರಟೆ ಅಂತ ಇವರು ಹೊರಟರೆ ಅಲ್ಲಿ ದೇಗುಲದಲ್ಲಿ ಕರದೊಳಗೆ ಆಯುಧವನ್ನು ಹಿಡಿದು ಅವಿತು ಕುಳಿತಿದ್ದಾನೆ ಪುರೋಹಿತ. ನನಗೇನು ಪಾಪ ಬಂದರೂ ಚಿಂತೆ ಇಲ್ಲ. ನಮ್ಮಪ್ಪ ಶಿವನಿಗೆ ಇಷ್ಟೊಂದು ದ್ರೋಹ ಮಾಡತಕ್ಕಂಥ ಅವನು ಯಾರಾದರೂ ಸರಿಯೇ, ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ತಾನಲ್ಲಿ ಕಾದಿದ್ದಾನೆ. ಈ ಇಬ್ಬರ ಮಧ್ಯೆ ಕೈಲಾಸವಾಸನಾದ ಶಿವನನ್ನ ಪಾರ್ವತೀ ದೇವಿ ಕೇಳುತ್ತಿದ್ದಾಳೆ, ಸ್ವಾಮಿ ಮುಂದೇನಾಗತ್ರಿ? ಪರಮಾತ್ಮ ಹೇಳಿದ, ದೇವಿ, ಈ ಬಹುಜನರು ಆಡಂಬರವೇ ನನಗೆ ಪ್ರಿಯ ಎಂದು ಭಾವಿಸಿದ್ದಾರೆ. ದೊಡ್ಡದಾದಂತಹ ದೇಗುಲಗಳನ್ನು ಕಟ್ಟಿ ವಿಶೇಷವಾದ ಆಭರಣಗಳನ್ನೆಲ್ಲ ತೊಡಿಸಿ ಘಮಘಮಿಸುವ ನೈವೇದ್ಯವನ್ನು ಇಟ್ಟ ಮಾತ್ರಕ್ಕೆ ಶಿವ ಸಂತುಷ್ಟನಾಗ್ತಾನೆ ಎಂಬ ಭಾವನೆಯಲ್ಲಿದ್ದಾರೆ. ಅವರಿಗೆ ನನ್ನ ಭಕ್ತನಾದ ಬೇಡರ ಕಣ್ಣಪ್ಪನ ಭಕ್ತಿ ಎಂಥದ್ದು ಎಂದು ತೋರಿಸ್ತೇನೆ ಕಾಣೆ. ಜಗತ್ತಿಗೆ ಭಕ್ತರು ಭಗವಂತನಲ್ಲಿ ಹೇಗಿರ್ತಾರೆ, ಭಗವಂತ ಭಕ್ತರಲ್ಲಿ ಹೇಗಿರ್ತಾನೆ ಎಂಬತಕ್ಕಂಥ ಅರ್ಥವನ್ನು ತೋರಿಸುವ ಸಲುವಾಗಿ ಈ ನಾಟಕದ ರಚನೆಯಾಗ್ತಾ ಇದೆ. ನೋಡು, ನನ್ನ ಭಕ್ತನಾಗಿರ್ತಕ್ಕಂಥ ಕಣ್ಣಪ್ಪ ಬರ್ತಾನಲ್ಲ, ಮುಂದಾಗುವ ಕಥೆಯನ್ನು ನೋಡು. ಪಾರ್ವತೀ ದೇವಿ ಹೇಳಿದ್ಲು, ಅದು ಮುಂದಾಗಬೇಕಾದ ಏನಾದ್ರೂ ಆಗಲಿ, ನಿಮ್ಮ ಭಕ್ತರಿಗೆ ಮಾತ್ರ ನೀವು ಎಂದಿಗೂ ಕೆಟ್ಟದ್ದಾಗಲು ಅವಕಾಶ ಕೊಡೋದಿಲ್ಲ ಅಲ್ವೇ? ಇಲ್ಲ ದೇವ, ನಿನ್ನ ಭಕ್ತಿಯನ್ನ ಯಾರು ಆರಾಧಿಸುತ್ತಾರೋ ಅವರು ಸರ್ವದಾ ಸುಖದಿಂದಿರ್ತಾರೆ ಎನ್ನುವುದರ ಸಂಶಯವಿಲ್ಲ. ಅದೋ ಬಂದ ಕಣ್ಣಪ್ಪ. ಹಾಗನ್ನುವಾಗ ಕರದೊಳಗೆ ತಾನು ಯಥಾವಿಧಿಯಾಗಿ ಆಹಾರವನ್ನು ಇಟ್ಟುಕೊಂಡು ಬಾಯೊಳಗೆ ನೀರನ್ನು ಹಿಡಿದಂತ ಕಣ್ಣಪ್ಪ ದೇಗುಲಕ್ಕೆ ಬರ್ತಾ ಇದ್ದಾನೆ. ದೇಗುಲಕ್ಕೆ ಬಂದು ದೂರದಿಂದ ನೋಡಿದೊಡನೆಯೇ ಮತ್ತೆ ಯಥಾವಿಧಿಯಾಗ ಆ ನೀರನ್ನು ಶಿವಲಿಂಗದ ಮೇಲೆ ಉಗುಳಿ ತಾನು ತಂದಿರತಕ್ಕಂತ ಪ್ರಸಾದವನ್ನ ಮುಂದಿಟ್ಟ. ಏನು ವಿಚಿತ್ರವಾಗ್ತಾ ಇದೆ ಎಂದರೆ, ಆ ಶಿವಲಿಂಗದಲ್ಲಿ ಆಕಾರ ಕಾಣುತ್ತಿತ್ತು. ಆ ಆಕಾರ ಕಾಣುತ್ತಿದ್ದರೆ ಶಿವನ ಮುಖವಾಡದಲ್ಲಿ ಒಂದು ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿದೆಯಂತೆ. ಕಣ್ಣಲ್ಲಿ ನೀರು ಸುರಿಯುವುದನ್ನು ಕಂಡ ಕಣ್ಣಪ್ಪ, ದೇವಾ, ದಯಾಗನನೇ, ಅಸಮಲೋಚನನೇ, ಭಕ್ತವತ್ಸಲನೇ, ನಿನ್ನ ಕಣ್ಣಲ್ಲಿ ಕಣ್ಣೀರೇಪ್ಪ, ಯಾಕೀಗಾಯ್ತು? ಓಹೋ, ರಾತ್ರಿಯೆಲ್ಲ ಬಹುಕಾಲ ನಿದ್ದೆ ಕೆಟ್ಟೋ ಏನೋ, ಅಥವಾ ಈ ನಡುಕಾಡೊಳಗೆ ಒಬ್ಬನೇ ಕುಳಿತು ನಿನಗೆ ಹೀಗೆ ದುಃಖವಾಗ್ತಾ ಇದೆಯೋ ಏನೋ. ತಾಳು, ನಾನು ನಿನ್ನ ಆ ಕಣ್ಣನ್ನ ಒರೆಸ್ತೇನೆ ಎಂಬುದಾಗಿ ಹೇಳಿ ಒಂದು ವಸ್ತ್ರವನ್ನು ತೆಗೆದು ಆ ದೇವರ ಕಣ್ಣನ್ನ ಒರೆಸ್ತಾ ಇದ್ದಾನಂತೆ. ಎಷ್ಟು ಮುಗ್ಧ! ಆ ಮುಗ್ಧರನ್ನು ಕಂಡರೇನೆ ಪರಮಾತ್ಮ ಓಡೋಡಿ ಬಂದವರನ್ನು ಎತ್ತಿ ಮುದ್ದಾಡೋದು. ಎಳೆಯ ಮಗುವೊಂದು ಅಮ್ಮ ಎಂದು ಅಳಲಾರಂಭಿಸಿದರೆ ತಾಯಿ ಯಾವ ಕಾರ್ಯದಲ್ಲಿದ್ದರೂ ಬಿಟ್ಟು ಓಡಿ ಬಂದು ತನ್ನ ಮಗನನ್ನೆತ್ತುಕೊಳ್ಳುತ್ತಾಳೆ. ಆದರೆ ಅವನಿಗೆ ತಿಳುವಳಿಕೆ ಬಂದು ನಾನೆಂಬ ಅಹಂಕಾರದಲ್ಲಿ ಮತ್ತನಾದವನು ಕಪಟವಾಗಿ ದೇವರನ್ನು ಶಿವ ಶಿವ ಎಂದು ಕರೆದ ಮಾತ್ರಕ್ಕೆ ಬರುವನೇ. ಭಕ್ತಿಯೇ ಮುಖ್ಯವಲ್ಲದೆ ಮತ್ತಲ್ಲ. ಕಣ್ಣಪ್ಪ ಆ ವಸ್ತ್ರದಲ್ಲಿ ಕಣ್ಣನ್ನು ಚೆನ್ನಾಗಿ ಒರೆಸಿದ. ಕಣ್ಣನ್ನು ಒರೆಸಿ ನೋಡುತ್ತಾನೆ, ಪುನಃ ನೀರು ಸುರಿಯುತ್ತಲೇ ಇದೆ. ಏಕೆ ನನ್ನಪ್ಪ, ಏನಾಯಿತು ನಿನ್ನ ಕಣ್ಣಿಗೆ? ಬಹುಕಾಲದಿಂದಲೂ ನೋಡುತ್ತಾ ತತ್ತರಿಸುತ್ತಿದ್ದೇನೆ. ಇಷ್ಟಾದರೂ ನಿನ್ನ ಕಣ್ಣಲ್ಲಿ ನೀರು ಆಹಾ ಶಿವಪ್ಪ, ನಿನ್ನ ಕಣ್ಣಲ್ಲಿ ನೀರು ಬರಬೇಕಾದ್ರೆ ನಿನ್ನ ಕಣ್ಣಿಗೆ ಬೇನೆಯಾಗಿರಬಹುದು ಅಂತ ಕಾಣುತ್ತೆ. ಇತ್ತಾದ್ರಲ್ಲಿ ನಾನು ಸುಮ್ಮನೆ ಇರ್ತೇನಾ? ನೀನು ಭಯಪಡಬೇಡ. ಇದು ನೋಡು, ನಿನ್ನ ಕಣ್ಣು ನೋವಾಗಿದ್ದರೆ, ನೀನು ನೋಡುವುದಕ್ಕೆ ಕಷ್ಟವಾಗಿದ್ದರೆ ನಿನ್ನ ಕಣ್ಣಿಗೆ ಬದಲಾಗಿ ನಾನೊಂದು ಕಣ್ಣನ್ನು ನಿನಗೆ ದಯಪಾಲಿಸುತ್ತೇನೆ.
ನೀನು ಕಣ್ಣೀರು ಕರಿಬೇಡ ನನ್ನಪ್ಪ. ಕಣ್ಣೀರ ಕರೆಯುವೆಯ ಶಿವನೇ, ಕಣ್ಣೀರ ಕರೆಯುವೆಯ, ಕಣ್ಣೀರ ಕರೆಯುವೆಯ ಶಿವನೇ, ಕಣ್ಣೀರ ಕರೆಯುವೆಯ. ನಿನ್ನ ಬೇನೆಯ ಎಂತು ಅರಿಯಲಿ, ನಿನ್ನ ಬೇನೆಯ ಎಂತು ಅರಿಯಲಿ, ಮೂಢಾನ ಬೇಟೆಯ ಬೇಡ, ಮೂಢಾನ ಬೇಟೆಯ ಬೇಡ, ಕಣ್ಣೀರ ಕರೆಯುವೆಯ ಶಿವನೇ, ಕಣ್ಣೀರ ಕರೆಯುವೆಯ. ಅಪ್ಪ ದೇವಾ, ಅಯ್ಯೋ ನಿನಗೆಷ್ಟು ನೋವಾಗುತ್ತಿದೆಯೋ ದೇವದೇವ. ಕಣ್ಣನ ಎದುರಿನಲ್ಲೇ ಈ ರೀತಿಯೇ ಅಪ್ಪ. ಕಣ್ಣನ ಎದುರೇ ಜಗದಯ್ಯನ ಕಣ್ಣಲ್ಲಿ ಈ ಪರಿತಾಪವಿರೇ, ಕಣ್ಣನ ಎದುರೇ ಜಗದಯ್ಯನ ಕಣ್ಣಲ್ಲಿ ಈ ಪರಿತಾಪವಿರೇ. ಅಳದಿರು ಮುಕ್ಕಣ್ಣ ಕೊಡುವೆ ನನ್ನ ಕಣ್ಣ, ಧನ್ಯ ನೀ ಬೇಡರ ಕಣ್ಣ. ಅಳದಿರು ಮುಕ್ಕಣ್ಣ ಕೊಡುವೆ ನನ್ನ ಕಣ್ಣ, ಧನ್ಯ ನೀ ಬೇಡರ ಕಣ್ಣ, ಧನ್ಯ ನೀ ಬೇಡರ ಕಣ್ಣ. ಕಣ್ಣೀರ ಕರೆಯುವೆಯ ಶಿವನೇ, ಕಣ್ಣೀರ ಕರೆಯುವೆಯ. ಅಪ್ಪ ಇಷ್ಟಾದರೂ ನಿನಗೆ ಏನು ಮಾಡಲಿ? ಇಲ್ಲ ಇಲ್ಲ, ಈ ಕಣ್ಣನ ಎದುರಿನಲ್ಲಿ ಜಗದಯ್ಯನ ಕಣ್ಣಲ್ಲಿ ನೀರು ಬರುವುದಾದರೆ ನಾನು ಈ ಪ್ರಪಂಚದಲ್ಲಿದ್ದು ವ್ಯರ್ಥವೇ ಸರಿ. ಇಲ್ಲ ಇಲ್ಲ ಶಿವನೇ, ಏನಂದುಕೊಂಡಿರುವೆ? ಇದನ್ನೆಲ್ಲ ನೋಡುತ್ತಲಿ ಮೌನದಿಂದಿರಲಿ, ಕಣ್ಣನನ್ನು ಕಲ್ಲೆಂದು ಅರಿದೆಯ. ಕಣ್ಣೀರು ಸುರಿಸುವ ಆ ಕಣ್ಣ ತೆಗೆದಿಡುತ್ತ ಈ ಕಣ್ಣನ ನೀಡುವ. ಬಾಳ ಬಂಧುರ ನಿನ್ನ ಗೋಳ ಕಳೆಯುವೆ, ನಿನ್ನ ಲೀಲೆಯುದಲ್ಲಿ ಬಾಳು ಎನ್ನಪ್ಪ, ಲೀಲೆಯುದಲ್ಲಿ ಬಾಳು ಎನ್ನಪ್ಪ. ಕಣ್ಣೀರ ಕರೆಯುವೆಯ ಕಣ್ಣೀರ ಕರೆಯುವೆಯ ಎನ್ನಪ್ಪ, ಕಣ್ಣೀರ ಕರೆಯುವೆಯ. ದೇವದೇವ, ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುತ್ತಿದ್ದರೆ ಅದನ್ನು ನೋಡಿಕೊಂಡು ಸುಮ್ಮನಿರುವನೆಂದು ಭಾವಿಸಿದೆಯಾ? ಇಲ್ಲ ಇಲ್ಲ, ಹೇ ಅಸಮಲೋಚನನೇ, ನಿನ್ನ ಈ ಕಣ್ಣಿಗೆ ಬದಲಾಗಿ ಇದೋ ನನ್ನ ಈ ಎಡಭಾಗದ ಕಣ್ಣನ್ನು ತೆಗೆದು ನಿನ್ನ ಎಡಭಾಗಕ್ಕಿಟ್ಟು ಬಿಡುತ್ತೇನೆ, ಆಗ ನೀನು ನೋಡಿಕೊಳ್ಳಬಹುದು ಎಂಬುದಾಗಿ ಬತ್ತಲಿಕೆಯಿಂದ ಬಾಣವನ್ನು ತೆಗೆಯುತ್ತಿದ್ದಾನಂತೆ ಶಿವನ ಕಣ್ಣಿಗೆ ತನ್ನ ಕಣ್ಣಿಡಲು. ಜಗದೊಡೆಯನ ಮಡದೆಯಾದ ಪಾರ್ವತೀದೇವಿ ಕೇಳಿದ್ಲು, ಸ್ವಾಮಿ ಇದೇನಿದು ವಿಪರೀತ? ಆ ಬೇಡರ ಕಣ್ಣ ನಿನ್ನ ಕಣ್ಣಲ್ಲಿ ನೀರು ಬರುತ್ತಿದೆ ಎಂದು ಹೇಳಿ ತನ್ನ ಕಣ್ಣನ್ನು ತೆಗೆದಿಡುವುದಕ್ಕಾಗಿ ಹವಣಿಸುತ್ತಿದ್ದಾನೆ. ಇನ್ನೇನು ಕಣ್ಣು ತೆಗೆದಿಟ್ಟು ಬಿಡ್ತಾನೆ, ನೀ ಸುಮ್ಮನೇನೆ ಇರುವೆಯಲ್ಲ ಸ್ವಾಮಿ. ಭಗವಂತ ನಗಿತ ಹೇಳ್ತಾನೆ, ದೇವಿ ನನ್ನ ಭಕ್ತರು ಯಾವಾಗಲೂ ಹೀಗೆ, ತಾವಳಿದರೂ ಚಿಂತೆಯಿಲ್ಲ, ಶಿವನ ಭಕ್ತಿಗೆ ಮಾತ್ರ ಕುಂದು ಕೊರತೆಯನ್ನು ತರುವುದಿಲ್ಲ. ಅದೇ ಶುದ್ಧವಾದ ಭಕ್ತಿ. ಆ ಶುದ್ಧವಾದ ಭಕ್ತಿಯಲ್ಲಿ ಕಾಲವನ್ನು ಕಳೆಯೋರನ್ನು ಕಂಡರೇನೆ ನನಗೆ ಅತಿ ಪ್ರೀತಿ. ಹಾಗಲ್ಲದೆ ಕೇವಲ ಕಪಟ ನಾಟಕವನ್ನಾಡಿ ದೇವರ ಹೆಸರನ್ನು ಹೇಳೋದು, ತಾವು ನಾಟಕವಾಡ್ತಿರೋದು. ಈ ಬಹುಜನ ದೇವಸ್ಥಾನಕ್ಕೆ ಹೋದಾಗ ಪಾದರಕ್ಷೆಗಳನ್ನ ಬಾಗಿಲಲ್ಲಿ ಬಿಟ್ಟು ಸ್ವಾಮಿ ಶಿವನೇ ಕಾಪಾಡು, ತಂದೆ ಕಾಪಾಡು, ನಮ್ಮಪ್ಪ ಕಾಪಾಡು ಅಂತ ದೇವರು ನಮಸ್ಕಾರ ಮಾಡ್ತಿರ್ತಾರೆ. ಎದುರುಗಡೆ ಇರೋ ಪಾದರಕ್ಷೆನೇ ನೋಡ್ತಿರ್ತಾರೆ. ಕಾರಣವೇನು ಅಂದ್ರೆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿದಾಗ ಇದ್ಯಾರಾದ್ರೂ ಹೊಡ್ಕೊಂಡು ಹೋಗ್ಬಿಡ್ತಾರೋ ಏನೋ ಅಂತ. ಇಂತಹ ಭಕ್ತಿಯಲ್ಲಿದ್ದವರಿಗೆ ಪರಮಾತ್ಮ ಒದಗುತ್ತಾನೆಯೇ? ಖಂಡಿತ ಒದಕೊಲ್ಲ. ಕಾರಣ
ಹೊರಗೆ ಕಾಣುವ ಮೂರ್ತಿಯನ್ನು ತನ್ನ ಅಂತರಂಗದಲ್ಲಿ ತಂದು ಬಚ್ಚಿಟ್ಟು ನಿಶ್ಚಿಂತನಾಗಿ ಧ್ಯಾನ ಮಾಡುವನಿಗಲ್ಲದೆ ಸುಮ್ಮನೆ ದೊರೆಯುವನೇ ಶಿವ. ದೇವರು ವರ ಕೊಟ್ಟರೆ ಸಾಕು, ನಾನೇನು ಬೇಕಾದರೂ ಮಾಡಬಲ್ಲೆ. ದೇವರು ಸಿಕ್ಕಿದರೆ ಸಾಕು, ಅವನನ್ನೇನಾದರೂ ದುಡ್ಡು ಕೇಳೋಣ. ಬಹುಜನಗಳಿಗೆ ಕೇವಲ ಆಶೆ. ಆಶೆ ಎಂದರೆ ಅಪಾರವಾದ ಆಶೆ. ಈ ಆಶೆಯಲ್ಲಿ ಸಿಕ್ಕಾಕೊಂಡವರು ಏನಾದರೂ ನಾಶವಾಗಿಬಿಡುತ್ತಾರೆ. ದೊಡ್ಡವರು ಹೇಳ್ತಾರೆ, ಆಶಾ ಆಶಾ ಪರಮ ದುಃಖಂ, ನಿರಾಶಾ ಪರಮ ಸುಖಂ ಅಂತ. ಒಬ್ಬ ರೈತ ಒಂದು ಕಬ್ಬಿನ ತೋಟವನ್ನು ಬೆಳೆಸಿದ್ದ. ಆ ಕಬ್ಬು ಬಹು ಚಂದವಾಗಿ ಬೆಳೆದು ಘಮ 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 ಅಂತ ಅದರ ವಾಸನೆ ದೇವಲೋಕಕ್ಕೆ ಹೋಗಬಡಿಯಿತು. ಆ ವಾಸನೆಯನ್ನ ಆಘ್ರಾಣಿಸಿದ ದೇವಲೋಕದ ಐರಾವತದ ಆನೆ ಭೂಲೋಕಕ್ಕೆ ಇಳಿದು ಬಿಡ್ತು. ಭೂಲೋಕದಲ್ಲಿಳಿದು ಆ ಕಬ್ಬನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತಿಂದು ಮುಂದಕ್ಕೆ ಹೋಗಿದೆ. ಬೆಳಗಾಯಿತು. ರೈತ ಕಣ್ಣು ಬಿಟ್ಟು ನೋಡಿದ, ಯಾರೋ ಕಬ್ಬು ಕದ್ದು ಬಿಟ್ಟಿದ್ದಾರೆ. ಸಿಕ್ಲಿ ಸಿಕ್ಲಿ, ಅವನನ್ನ ಹಾಗೆ ಕೊಂದು ಹಾಕಿಬಿಡ್ತೀನಿ ಸಿಕ್ಲಿ ಅಂತ. ಆ ದಿನ ರಾತ್ರಿ ಇವನು ಕೈಯಲ್ಲಿ ಆಯುಧ ಹಿಡ್ಕೊಂಡು ಕಾವಲು ಕಾಯ್ತಾ ನಿಂತ. ಯಥಾವಿಧಿಯಾಗಿ ಆನೆ ಬಂತು, ಕಬ್ಬನ್ ತಿಂತಾ ಇದೆ. ಇವನು ತೂಗಿಸ್ತಾ ಕೂತಿದ್ದವನು ನೋಡಿದ, ಓಹೋ ಇದು ಆನೆ. ಇರ್ಲಿ ಬಟ್ಟೆ ಬರೆ ಹಾಕೊಂಡಿದೆ, ಇದು ಯಜಮಾನ ಹತ್ರಕ್ಕೆ ಹೋಗುತ್ತಲ್ಲ, ಅಲ್ಲ ಅವನ್ ತರಾಟಿಗೆ ತಗೊಂಡ್ಬಿಡ್ತೇನೆ ಅಂತ ಕಾದಿದ್ದ. ಈ ಆನೆ ಕಬ್ಬನ್ನೆಲ್ಲ ತಿಂದು ಮೇಲಕ್ಕೆ ಹೋಗೋಕ್ ಶುರುವಾಯ್ತು. ಇವನ್ ನೋಡಿದ, ಓಹೋ ಇದು ಮ್ಯಾಗ್ಳೂರಂದು, ನಮ್ಮೂರಿನಲ್ಲಿ ಬಂದು ಮೇಯ್ತಾ ಇದೆ. ತಾಳು ತಾಳು ಅಂತ ಓಡಿ ಬಂದಿದ್ದೆ, ಬಾಲ ಹಿಡ್ಕೊಂಬಿಟ್ಟ. ಐರಾವತ ಇವನನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಯ್ತು. ದೇವೇಂದ್ರ ಕೇಳಿದ, ಯಾರಯ್ಯ ನೀನು? ನಾನು ಭೂಲೋಕದ ರೈತ. ಏನ್ ಬಂದೆ? ಚೆನ್ನಾಗಿದೆ ಕಣ್ರಿ, ನೀವ್ ಇಲ್ಲಿ ಕೂತ್ಕೊಂಡು ಸವಾರಿ ಮಾಡೋದು, ನಿಮ್ಮ ಮನೆ ಬಂದು ನಮ್ಮೂರಿನಲ್ಲಿ ಮೇಯೋದು. ದೇವೇಂದ್ರ ನಕ್ಕ, ಏನಾಯ್ತಪ್ಪ? ನಷ್ಟ ಎಷ್ಟು? ಕೋಟಿ ಕೋಟಿ. ದೇವೇಂದ್ರ ಅಂತಾನೆ, ಈ ಮನುಷ್ಯರಿಗೆ ಎಷ್ಟೊಂದು ಆಶೆ, ಎಷ್ಟು ಕಾಲ ಬದುಕಿರ್ತಾರೆ ಅನ್ನೋದೇ ಗೊತ್ತಿಲ್ಲ, ಇಷ್ಟೊಂದು ಆಶೆ ಇಟ್ಕೊಂಡಿದ್ದಾರೆ ಅಂತ. ಅಪ್ಪ, ನಿನ್ನ ನಷ್ಟಕ್ಕೆ ಪ್ರತಿಯಾಗಿ ಈ ರತ್ನಮುತ್ತುಗಳು ತೆಗೆದುಕೊಂಡು ಹೋಗುವಂತ ಪಕ್ಕದಲ್ಲಿ ರಾಶಿ ಬಿದ್ದಿದ್ದಂತ ರತ್ನಮುತ್ತುಗಳಿಗೆ ಕೈ ಹಾಕಿದ. ಈ ರೈತ ಒಂದು ಬಟ್ಟೆ ಹಾಸ್ಬಿಟ್ಟ, ಹಾಕು, ಇನ್ನೆರಡು ಕೈ ಹಾಕು, ಕೊಸರ ಕೈ ಹಾಕು, ಒಂದು ಗಂಟು ಕಟ್ಕೊಂಡು ಇಳಿದು ಬರೀ ಗುಡಿಸಲಾಗಿತ್ತಿವನ ಮನೆ ಕಟ್ಸಿದ. ಮಾಡಿ ಕಟ್ಸಿಬಿಟ್ಟ. ಇವನ ಮನೆಯನ್ನು ನೋಡಬೇಕಾದ್ರೆ ತಲೆಯನ್ನು ಹಿಡ್ಕೊಂಡು ತಲೆಗೆತ್ತಿ ನೋಡಬೇಕು, ಅಷ್ಟೆತ್ತರಕ್ಕೆ. ಇವನು ಶ್ರೀಮಂತನಾದ ಕೂಡಲೇ ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡ್ರು. ಲೋ, ನೀ ದಿಢೀರಂತ ಸಾಹುಕಾರನಾಗಿದ್ದೀಯಾ, ನಮಗ್ ಸ್ವಲ್ಪ ಹೇಳ್ಕೊಡ, ನಾವು ಸಾಹುಕಾರರಾಗ್ತೀವಿ. ಇವನು ಯೋಚನೆ ಮಾಡಿದ, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವರಿಗೆಲ್ಲ ಅಷ್ಟೊಡ್ಡದಪ್ಪ ಗಂಟು ಕೊಡಿಸಿಬಿಟ್ಟು ಅದರಲ್ಲಿ ಬರ್ದಿದ್ರಲ್ಲಿ ನಾನು ಅರ್ಧ ತಗೊಂಡ್ಬಿಟ್ರೆ ಇನ್ನಿಟ್ಟದಪ್ಪ ಗಂಟಾಗುತ್ತೆ. ಆಮೇಲೆ ಲೋಕದಲ್ಲಿ ನನ್ನ ಸರಿ ಸಮಾನವಾದಂತಹ ಶ್ರೀಮಂತರೇ ಇರಲ್ಲ. ಆಶೆ ದುರಾಶೆಯಾಯಿತು. ಈ ಕಥೆ ಯಾವ ರೀತಿಯಾದ ಕಟ್ಟುಕಥೆಯಾಗಿದ್ದರೂ ಸಹ ಇದರಲ್ಲಿ ಆಶೆ ದುರಾಶೆಯಾದರೆ ನಿರಾಶೆಯಲ್ಲಿ ಮುಳುಗುತ್ತಾನೆ ಅನ್ನೋ ಅರ್ಥ ತೋರಿಸುತ್ತೆ. ಇವರೆಲ್ಲ ಸೇರಿದ್ರು, ನಮಗೂ ಕೊಡಿಸು. ಇವನು ಹೇಳ್ದ, ನಾನು ಹೇಳಿ ಕಳಿಸ್ದಾಗ ಬನ್ರಯ್ಯ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ದುಡ್ಡು ಕೊಡಿಸಿಬಿಡ್ತೇನೆ ಅಂತ ಕಳಿಸಿಕೊಟ್ಟ. ತಾನು ಕಾದಿದ್ದ ಆನೆ ಒಂದು ಸಲ ಬಂದು ಆ ಕಬ್ಬನ್ನೆಲ್ಲ ತಿಂದು ಹೋಗಿದ್ದು ಗುರುತು ಹಚ್ಚಿದ ಕೂಡಲೇ ಹೇಳಿ ಕಳಿಸಿಬಿಟ್ಟ ಎಲ್ರಿಗೂ, ಬನ್ರಪ್ಪ ಎಲ್ಲ. ಮಾರನೇ ದಿವಸ ನಾನು 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 ಅಂತ ಸುಮಾರು ಒಂದು 20-25 ಜನ ಬಂದು ಸೇರ್ಕೊಂಬಿಟ್ರು. ಈತ ಹೇಳಿದ, ಮೊದಲು ಹೋಗಿದ್ದವನು, ನೋಡ್ರಪ್ಪ, ನಾನು ಹೇಳಿದಾಗ ಕೇಳಬೇಕು. ನೋಡು, ಅಲ್ಲಿ ಆನೆ ಬಂದು ಮೇಯ್ತಾ ಇದೆ. ಈ ಆನೆ ಆಕಾಶಕ್ಕೆ ಹೋಗುತ್ತೆ. ನಿಮ್ಗೆ ಯಾರಿಗೂ ಅಭ್ಯಾಸ ಇಲ್ಲ. ಮೊದಲು ನಾನೊಂದ್ಸಲ ಹೋಗಿ ಬಂದಿದ್ದೇನೆ, ಆದ್ರಿಂದ ನಾನು ಹೋಗಾದ್ರೆ ಬಾಲ ಹಿಡ್ಕೊಳ್ತೀನಿ. ನೀವ್ಯಾರಾದ್ರೂ ಬಂದು ನನ್ನ ಕಾಲು ಹಿಡ್ಕೊಳ್ಳಿ, ಇನ್ಯಾರಾದ್ರೂ ಬಂದು ಅವನ ಕಾಲು ಹಿಡ್ಕೊಳ್ಳಿ. ಹೀಗೆ ಒಬ್ಬನ ಕಾಲೊಬ್ಬ ಹಿಡ್ಕೊಂಬಿಡಿ, ನಾವೆಲ್ಲ ಹೊರಟೋಗೋಣ. ಎಲ್ಲ ತೀರ್ಮಾನ ಮಾಡ್ಕೊಂಡ್ರೆ ಹಾಗೆ ಆಗಲಿ ಅಂತ. ಆನೆ ಸ್ವಲ್ಪ ಮೇಲಕ್ಕೆ ಹೊರಟಿತು. ಈ ಮೊದಲು ಹೋಗಿದ್ದ ರೈತ ಓಡಿ ಬಂದು ಬಾಲ ಹಿಡ್ಕೊಂಡ. ಇನ್ನೊಬ್ಬ ಬಂದ ಅವನ ಕಾಲು ಹಿಡ್ಕೊಂಡ, ಇನ್ನೊಬ್ಬ ಬಂದ ಅವನ ಕಾಲು ಹಿಡ್ಕೊಂಡ. ಒಬ್ಬನ ಕಾಲೊಬ್ಬ ಒಳ್ಳೆ ಗೂಡ್ಸ್ ಗಾಡಿ ನಿಂತ್ಕೊಂಡ್ಬಿಟ್ರು. ಆನೆ ಹೋಗ್ತಾ ಇದೆ ಮೇಲಕ್ಕೆ, ಆಕಾಶಕ್ಕೆ ಹೊರಟೋಯ್ತು. ಈ ಕೊನೆಯಲ್ಲಿ ಕಾಲು ಹಿಡ್ಕೊಂಡಿದ್ದವನೊಬ್ಬ ತಲೆ ಎತ್ತಿ ನೋಡಿದ, ಓಹೋ, ಯಾ ಪಾಟಿ ಜನ ಹೋಗ್ತಾವ್ರ ಯಾ ದೇವಲೋಕಕ್ಕೆ, ಏನ್ ದುಡ್ಡು ಕೊಡ್ತಾರೆ ಅಂದ್ರೆ ಎಲ್ಲಿಗದ್ರಲ್ಲಿ ಹೊರಟು ಬಿಡ್ತಾರಲ್ಲ ಅಂತ ಆ ಬಾಲ ಹಿಡ್ಕೊಂಡಿದ್ದವನ್ ಕರೆದ, ಅಯ್ಯೋ ಯಜಮಾನ. ಅವನ್ ತಲೆ ಬಗ್ಸಿ ನೋಡಿ, ಯಾರೇ ಅದು? ನಾನ್ ಕಾಳಪ್ಪ. ಏನಯ್ಯ? ಅಲ್ಲ, ಇಷ್ಟೊಂದ್ ಜನ ಹೋಗ್ತಾ ಇದ್ವಲ್ಲ, ಪರ್ವಾಗಿಲ್ವಾ? ಆಗ ಅವನ್ ನಗ್ತಾ ಹೇಳ್ತಾನೆ, ಅಲ್ಲೇ ಅವನ್ ದೇವೇಂದ್ರ, ಅವನಿಗೇನಯ್ಯ, ಇಷ್ಟು ಜನ ಅಲ್ಲ, ಇನ್ನಷ್ಟು ಜನ ಹೋದ್ರು ಪರವಾಗಿಲ್ಲ.
ಈ ಕಾಲ್ ಹಿಡ್ಕೊಂಡಿದ್ದವನೇನ್ ಮಾಡ್ದ? ಸುಮ್ನಿರ್ಲಾರ್ದೆ. ಅದ್ ಸರಿ, ಹೋದ್ಸಲ ನೀನ್ ಹೋಗಿದ್ದಲ್ಲ, ಆಗ ನಿನಗೆ ಎಷ್ಟು ಕೊಟ್ಟ? ಈ ಬಾಲ ಹಿಡ್ಕೊಂಡಿದ್ದವನೇನ್ ಮಾಡ್ದ? ಗಂಟಿನ ಪ್ರಮಾಣ ತೋರಿಸೋದಕ್ಕೋಸ್ಕರವಾಗಿ. ಯಾಕಯ್ಯ? ಕೇಳಿದ ತಕ್ಷಣ ಈ ಅಂತ ಕೈ ಬಿಟ್ಟ. ಈ ಗೂಡ್ಸ್ ಗಾಡಿ ಹೋದಂಗ್ ಹೋಗಿದ್ರಲ್ಲ, ಎಲ್ಲ ಎಕ್ಸ್ಪ್ರೆಸ್ ಟ್ರೈನ್ ಬಂದಂಗ್ ಬಂದ್ಬಿಟ್ರು ಕೆಳಗಡೆಗೆ. ದಪ 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 ಅಂತ ಬಿದ್ರು, ಒಬ್ರು ಗುರ್ತು ಸಿಕ್ಲಿಲ್ಲ. ಆಗ ದೊಡ್ಡವರಲ್ಲೊಂದು ಗಾದೆಯನ್ನು ಬರೆದರು, ಅತಿ ಆಸೆ ಗತಿ ಕೆಡಿಸಿತು, ಆಶಾ ಆಶಾ ಪರಮ ದುಃಖಂ, ನಿರಾಶಾ ಪರಮ ಸುಖಂ. ಈ ಮಾತು ಇಲ್ಲಿ ಬರಬೇಕಾದ ಕಾರಣ ಏನು ಎಂದರೆ, ಮಹಾನುಭಾವನಾದಂತ ಕಣ್ಣಪ್ಪ ತನ್ನ ಮುಗ್ಧ ಭಕ್ತಿಯಲ್ಲಿ ಶಿವನ ಕಣ್ಣನ್ನೇ ನೋಡುತ್ತಾ ಆ ಕಣ್ಣಿಗೆ ತನ್ನ ಕಣ್ಣನ್ನಿಡಬೇಕು ಎಂಬುದಾಗಿ ಬತ್ತಲಿಕೆಯಿಂದ ಬಾಣವನ್ನು ತೆಗೆದ. ನಮ ಶಿವಾಯ, ನಮ ಶಿವಾಯ, ಹರ ಹರ ನಮ ಶಿವಾಯ, ಓಂ ನಮ ಶಿವಾಯ ಅಂತ ತಿವಿದ. ಆ ತನ್ನ ಎಡಗಣ್ಣನ್ನು ತೆಗೆದು ಉಪಾಯವಾಗಿ ಆ ಶಿವಲಿಂಗದ ಎಡಗಣ್ಣಿಗೆ ಇಟ್ಟ. ಧಳಧಳನೆ ಸುರಿವ ನೆತ್ತರನು ಲೆಕ್ಕಿಸದಲೆ ಶಿವ, ನೀನಕ್ಕರೆ ಸಾಕು ಎನ್ನಪ್ಪ. ನನಗೆ ಬೇರೆಯಾದರೂ ಚಿಂತೆ ಇಲ್ಲ ನನ್ನಪ್ಪ, ನೀನು ಸುಖದಿಂದ ನಿನ್ನ ಕಣ್ಣು ಚೆನ್ನಾಗಿ ಕಂಡರೆ ಸಾಕು. ದೇವಾ, ನನ್ನಂತ ಪಾಬರನಿಗೆ ಕಣ್ಣಿಲ್ಲದಿದ್ದರೆ ಏನು? ಜಗತ್ತಿನ ಜನಗಳನ್ನು ಉದ್ಧಾರ ಮಾಡುವ ಲೋಕನಾಯಕ ನಿನಗೆ ಕಣ್ಣಿರಬೇಕು. ಬಡವ ಬಲ್ಲಿದರೆಂಬ ಭೇದವೆಸಗದೆ ಸರ್ವದಾ ಸರ್ವರನ್ನು ಸಂರಕ್ಷಣೆ ಮಾಡುವ ಸರ್ವೇಶ್ವರನೇ, ಇದೋ ನಿನಗೆ ಇದು ಪ್ರಿಯವಾಗಲಿ. ಇದನ್ನೇ ನೋಡುತ್ತಾ ಹಿಂದುಗಡೆ ಅವತು ಕುಳಿತಿದ್ದಂಥ ಅರ್ಚಕ ಗಡ 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 ನಡುಗಿದ. ಅಯ್ಯೋ, ಇದೇನಿದು? ಎಂತಹ ಭಕ್ತಿ ಇದು? ನಾನು ಭಾವಿಸಿದ್ದು ಒಂದು, ಕೇವಲ ಮಾಂಸಾದಿಗಳನ್ನು ತಂದು ಶಿವನಿಗೆ ಅರ್ಪಣೆಯನ್ನು ಮಾಡುವ ಈ ಮೂರ್ಖನನ್ನ ಶಿಕ್ಷಿಸಬೇಕು ಅಂತಿದ್ದೆ. ಆದರೆ ಈ ಮಹಾನುಭಾವ ಶಿವನಿಗೆ ತನ್ನ ಕಣ್ಣನ್ನೇ ತೆಗೆದಿಟ್ಟುಬಿಟ್ಟಲ್ಲ, ಏನು ಮಾಡ್ಲಿ ಅಂತ ತಾನು ಹೆದರುತ್ತಿದ್ದರೆ ಈ ಕಣ್ಣಪ್ಪ ತಡಬರಿಸುತ್ತಾ ನಮ ಶಿವಾಯ, ನಮ ಶಿವಾಯ, ನಮಪ್ಪ. ಈಗ ಆನಂದವಾಯಿತೆ, ಈಗ ಆನಂದವಾಯಿತೆ. ಕೈಲಾಸದಲ್ಲಿ ಪಾರ್ವತೀ ದೇವಿ ಕಣ್ಣೀರು ಸುರಿಸುತ್ತಾ ಹೇಳ್ತಾಳೆ, ದೇವಾ, ಅದ ನೋಡಿ ಆ ಕಣ್ಣ ಒಂದು ಕಣ್ಣನ್ನು ತೆಗೆದ. ನನ್ನೊಡೆಯನಿಗೆ ಕಣ್ಣಿಲ್ಲ ಎಂದು ತನ್ನ ಕಣ್ಣನ್ನು ಕೊಡುತ್ತಿದ್ದಾನೆ. ಸ್ವಾಮಿ, ಸಾಕು ಮಾಡು ಸ್ವಾಮಿ, ಇಲ್ಲಿಗಾದರೂ ಅವನಿಗೆ ಅನುಗ್ರಹವನ್ನು ಮಾಡು. ಪರಮಾತ್ಮ ಹೇಳ್ತಾನೆ, ಪಾರ್ವತಿ, ನನ್ನ ಭಕ್ತರ ಭಕ್ತಿ ಎಂತಹಾದು ಅಂತ ಜಗತ್ತಿನ ಜನಗಳಿಗೆ ಚೆನ್ನಾಗಿ ವೇದ್ಯವಾಗಲಿ. ನೋಡ್ತಾ ಇರೋ, ಈಗ ನನ್ನ ಆ ಭಕ್ತ ಏನು ಮಾಡ್ತಾನೆ ಎಂಬುದನ್ನ ನೋಡು ಅನ್ನುವಾಗ ಈ ಬೇಡರ ಕಣ್ಣಪ್ಪ ತಿರುಗಿ ಶಿವನ ಲಿಂಗವನ್ನ ತನ್ನೊಂದು ಕಣ್ಣಿಂದ ನೋಡಿದನಂತೆ. ತನ್ನೊಂದು ಕಣ್ಣಿಂದ ನೋಡುವಾಗ ಈ ಎಡಭಾಗದ ಕಣ್ಣಲ್ಲಿ ನೀರು ಬರೋದು ನಿಂತು ಹೋಯ್ತು, ಬಲಭಾಗದ ಕಣ್ಣಲ್ಲಿ ನೀರು ಬರೋದು ಪ್ರಾರಂಭವಾಯಿತು. ಅದನ್ನು ಕಂಡೊಡನೆಯೇ ಕಣ್ಣಪ್ಪ ತಡವರಿಸಿದ. ಇದೇನು ದೇವಾ, ಅಯ್ಯೋ ನಿನಗೆ ಹೀಗಾಯಿತೆ. ಒಂದು ಕಣ್ಣಲ್ಲಿ ನೀರು ಸುರಿದ ಬೇನೆಯನ್ನೇ ನೀನು ಸಹಿಸಲಾರೆ ಎಂದು ನಾನಂದುಕೊಂಡಿದ್ದರೆ, ಮತ್ತೊಂದು ಕಣ್ಣಲ್ಲಿಯೂ ನಿನ್ನ ಈ ಬೇನೆಯ ನೋವು ಕಾಣಿಸುತ್ತಿರುವುದಲ್ಲ. ಇಲ್ಲ ಇಲ್ಲ, ಭಯಪಡಬೇಡ ದೇವಾ, ಈ ಕಣ್ಣಲ್ಲಿರುವ ಪರ್ಯಂತರವೂ ಏನು ಚಿಂತೆ ಇಲ್ಲ. ನಿನ್ನನ್ನು ಬಿಡುವನೇ ಅಲ್ಲ. ಆವ ಕಾರಣಕ್ಕೂ ನಿಲ್ಲು ಬರಲು ನಾ ಬಾಳಲಾರೆ ಶಿವನೇ, ಆವ ಕಾರಣಕ್ಕೂ ನಿನ್ನ ಮನದು ನಾ ಬಾಳಲಾರೆ ಶಿವನೇ. ಭುವಿಯೆಲ್ಲ ದೂರಾದಡು ನಾ ನಿನ್ನ ಬಿಡನು ಶಿವನೇ, ಭುವಿಯೆಲ್ಲ ದೂರಾದಡು ನಾ ನಿನ್ನ ಬಿಡನು ಶಿವನೇ. ಅಸಮದಳ ನಯನು ಎಂದು ಬೆರವ ನಿನ್ನ ಕಣ್ಣ ನೋಡಲಾರೆ ದೇವಾ, ಏಕೆ ಮೌನದಿಂದ ಮಾತಾಡದೆ ನಿಲ್ತೆ ಶಿವ, ಏಕೆ ಮೌನದಿಂದ ಮಾತಾಡದೆ ನಿಲ್ತೆ ಶಿವ. ಎನ್ನಪ್ಪ ಶಿವನೇ, ಎನ್ನಪ್ಪ ಶಿವನೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಎನ್ನಪ್ಪ, ಏನಾದರೂ ಆಗಿರಲಿ, ಶಂಕರನೇ, ಅಭಯಂಕರನೇ, ಪ್ರಳಯಂಕರನೇ, ಕಿಂಕರರನ್ನು ಪರೆಯುವ ಶಂಕರನೇ,
ರುಂಢಮಾಲಾಧರನೇ, ಪ್ರಚಂಡ ಕಾಲ ಭೈರವನೇ, ಅನಿತ ಲೋಕಾಧಿಪತಿಯೇ, ಪಾರ್ವತಿ ರಮಣನೇ, ಎಲ್ಲರಿಗೂ ಜ್ಞಾನದಾತನಾಗಿರುವ ನಿನ್ನ ಕಣ್ಣಲ್ಲಿ ನೀರು ಬರುವುದೆಂದರೇನು? ಇದೋ ನಾನು ನನ್ನ ಮತ್ತೊಂದು ಕಣ್ಣಿದೆಯಲ್ಲ, ಅದನ್ನು ನಿನಗೆ ದಯಪಾಲಿಸಿ ಬಿಡ್ತೇನೆ. ಆ ಕಣ್ಣನ್ನು ಸ್ವೀಕರಿಸು ದೇವ. ನಿನಗಲ್ಲದೆ ಮತ್ತಾರಿಗೆ ನಾನು ಆ ಕಣ್ಣನ್ನು ದಯಪಾಲಿಸಲಿ ಎಂಬುದಾಗಿ ಓಡಿ ಬಂದಿದ್ದೆ. ಆ ಬಲಕಣ್ಣನ್ನು ಕೊಡಲು ತಾನು ಮುಟ್ಟುತ್ತಾ ಹೇಳಿದ, ಅಯ್ಯೋ, ಈಗ ನನ್ನ ಮತ್ತೊಂದು ಕಣ್ಣನ್ನು ತೆಗೆದರೆ ನನಗೆ ಕಣ್ಣು ಕಾಣಿಸದಲ್ಲ. ಆಗ ಈ ಶಿವನಿಗೆ ನಾನು ಮತ್ತೊಂದು ಕಣ್ಣನ್ನು ಇಡುವುದು ಹೇಗೆ? ಏನು ತೋಚುವುದಿಲ್ಲವಲ್ಲ. ಶಿವನೇ, ಏನು ಮಾಡಲಿ? ಆಹಾ, ಹೌದು 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 ಹೌದು, ನನ್ನ ಪಾದದಿಂದ ಆ ಹೆಬ್ಬೆರಳಿನಲ್ಲಿ ಆ ಕಣ್ಣಿನ ಗುರುತನ್ನಿಟ್ಟುಕೊಂಡು ಮತ್ತೊಂದು ಕಣ್ಣನ್ನು ತೆಗೆದು ಜಾಡರಿತು ಹಾಗೆಯೇ ಗುರುತಾಗಿ ಆ ಕಣ್ಣಿನ ಮೇಲೆ ಕಣ್ಣನ್ನಿಟ್ಟರೆ ಮುಕ್ಕಣ್ಣನು ಅಷ್ಟೇ ಸಂತೋಷ ಪಡ್ತಾನೆ. ಇದೋ ಬಂದೆ ದೇವಾ, ಇದೋ ಬಂದೆ ಎಂಬುದಾಗಿ ಹೇಳಿ ಮೆಲ್ಲನೆ ಆ ಎಡಭಾಗದಿಂದ ಬಲಭಾಗಕ್ಕೆ ಬಂದು ತಿರುಗಿದ. ಬಲಭಾಗಕ್ಕೆ ಬಂದು ತಿರುಗಿದವನು ತಾನೊಂದು ಪಾದವನ್ನು ನೆಲಕೂರಿ ಮತ್ತೊಂದು ಪಾದವನ್ನು ತೆಗೆದು ಆ ಪಾದರಕ್ಷೆಯ ಸಹಿತ ಶಿವನ ಬಲಗಣ್ಣಿರುವ ಎಡೆಗೆ ಅದನ್ನು ಗುರುತಾಗಿಟ್ಟುಕೊಂಡಂತೆ. ಇಲ್ಲಿ ಅರ್ಥವಾಗುತ್ತಿದೆ, ಆತನಿಗೆ ಮುಖ್ಯ ತನ್ನೊಡೆಯನಾಗಿರುವ ಶಿವನಿಗೆ ಕಣ್ಣು ಕೊಡುವುದೊಂದೇ ಅಲ್ಲದೆ ಮತ್ತಾವದರ ವಿಷಯದ ಕಡೆಯೂ ಆತನಿಗೆ ಗಮನವೇ ಇಲ್ಲ. ಈ ಸಂದರ್ಭದಲ್ಲಿ ಮಹಾನುಭಾವನಾದ ಬೇಡರ ಕಣ್ಣ ತನ್ನ ಪಾದವನ್ನು ತೆಗೆದು ಆ ಮಹಾನುಭಾವನಾಗಿರ್ತಕ್ಕಂಥ ಶಿವನ ಕಣ್ಣೊಳಗೆ ಇಟ್ಟು ಬಾಣವನ್ನು ತೆಗೆದ. ಕಣ್ಣನ್ನು ಗುರಿಯಿಟ್ಟು ಹೇಳ್ತಾನೆ, ಸಾಕು ನನ್ನಪ್ಪ, ನಾನು ಈ ಜಗತ್ತನ್ನು ನೋಡಿದ್ದು ಸಾಕು, ಇದಿಗೋ ನೀನು ಕಂಡರೆ ಸಾಕು, ನನಗೇನು ಬೇಕಾಗಿದೆ ಎಂಬುದಾಗಿ ತನ್ನ ಬಾಣದಿಂದ ತನ್ನ ಕಣ್ಣನ್ನು ತೆಗೆಯುವುದಕ್ಕಾಗಿ ಕಣ್ಣಿನ ಹತ್ತಿರಕ್ಕೆ ತರುತ್ತಿದ್ದಾನೆ ಬೇಡರ ಕಣ್ಣ. ಕೂಡಲೇ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ನೋಡಿದರಂತೆ ಸಹಿಸಲಾಗದೆ ಮನದಳು ದುಃಖವ ತಾಳಿದಳು ಜಗನ್ಮಾತಾ. ತಾಳಿದಳು ಜಗನ್ಮಾತಾ, ದುಃಖವನ್ನು ತಾಳಿದಳು ಜಗನ್ಮಾತಾ. ಒಡೆಯನ ಪತಿಯನ್ನು ಕೇಳುತ್ತಾ ಕರ ಮುಗಿದು ನಿಲ್ತಳು ಮಾತಾ. ಏಳು ಏಳು ಶಿವನೇ, ಮೇಲೇಳು ಏಳು ಹರನೇ, ಭಕ್ತರ ಪೊರೆಯದೆ ಮರೆತು ನಿಲ್ತಿರುವುದು ತರವೇ ಎನ್ನಪ್ಪಾ ಏಳು ಶಿವನೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಜಗನ್ಮಾತೆಯಾದ ಪಾರ್ವತೀ ದೇವಿ ತನ್ನ ಪತಿಯನ್ನು ಹಿಡಿದು ಹೇಳುತ್ತಿದ್ದಾಳೆ, ಸ್ವಾಮಿ ಇನ್ನು ತಡ ಮಾಡಬೇಡ ಸ್ವಾಮಿ, ನೀನಿನ್ನು ತಡ ಮಾಡಿದರೆ ಅನ್ಯಾಯವಾಗುತ್ತೆ. ಅದ ನೋಡು ಬೇಡರ ಕಣ್ಣು ಮಾಡುತ್ತಿರತಕ್ಕಂಥದ್ದನ್ನು ನೋಡು ಅನ್ನುವಾಗ ಶಿವನು ನಗುತ್ತಲೇ ಸುಮ್ಮನೆ ನಿಂತನಂತೆ. ಪಾರ್ವತಿ ನೋಡೋಣ, ಸ್ವಲ್ಪ ನಿಧಾನಿಸು ಎನ್ನುವಾಗ ಬೇಡರ ಕಣ್ಣ ತನ್ನ ಕೈಯಲ್ಲಿದ್ದಂತ ಅಸ್ತ್ರವನ್ನ ತನ್ನ ಬಲಕಣ್ಣಿಗೆ ಓಂ ನಮ ಶಿವಾಯ ತಿವಿದರಂತೆ. ಚಿಲ್ಲನೆ ರಕ್ತ ಹಾರಿದೆ. ಗಡಗಡ ನಡುಗುತ್ತಿದ್ದಾನೆ. ಗಡಗಡ ನಡುಗುವ ಕರದೊಳಗೆ ಮೃಡನ ಕಣ್ಣಿಗೆ ಕಣ್ಣ ಇಡಲು ಬಯಸಿ ತಡವರಿಸುತ್ತಾ ಎನ್ನಪ್ಪ ಎಲ್ಲಿಗೆಯೋ ಎನ್ನುತ್ತಾ, ತಡವರಿಸುತ್ತಾ ಎನ್ನಪ್ಪ ಎಲ್ಲಿಗೆಯೋ ಎನ್ನುತ್ತಾ ಬಂದನಾಗ ಬೇಗ. ತಡವರಿಸುತ್ತಾ ಶಿವಲಿಂಗವನ್ನು ಮುಟ್ಟಿ ತನ್ನ ಆ ಬಲಗಣ್ಣನ್ನ ಶಿವನ ಕಣ್ಣಿಗೆ ಇಡಬೇಕು ಎಂಬುದಾಗಿ ಬಂದಿದ್ದೆ. ಆ ಕಣ್ಣಿನ ಪಕ್ಕದಲ್ಲಿ ಇಟ್ಟನಂತೆ ತನ್ನೆರಡು ಕಣ್ಣುಗಳಲ್ಲಿ ಧಾರಾಕಾರವಾಗಿ ರಕ್ತವನ್ನು ಸೋರುತ್ತಾ ಎನ್ನಪ್ಪ ದೇವಾ, ನನಗೀಗೇನು ಬೇಕಿಲ್ಲ, ಆನಂದವಾಗಿದ್ದೇನೆ. ಕಾರಣ ಏನು ಕಾಣದೇ ಇರುವುದರಿಂದ ಮನದೊಳಗೆ ನಿನ್ನನ್ನು ನೋಡುತ್ತಾ ಕಾಲವನ್ನು ಕಳೆಯಬಹುದು. ಈ ಕಣ್ಣಿನಿಂದಲೇ ಜಗತ್ತಿನಲ್ಲಿ ಹಲವಾರು ಅನರ್ಥಗಳಲ್ಲವೇ.
ದೇವ, ಈ ಕಣ್ಣೇ ಮೋಹಿಸಿ ಮತ್ತೊಂದು ಬೇಕು ಎಂಬುದಾಗ ಅಪೇಕ್ಷೆ ಪಡುವುದು. ಅದೇ ಇಲ್ಲದ ಮೇಲೆ ನನಗಿನ್ನೇನು ತೊಂದರೆ ಇಲ್ಲ. ನಿನ್ನ ಧ್ಯಾನದಲ್ಲೇ ಅನವರತ ನಿನ್ನ ಸ್ಮರಣೆಯಲ್ಲೇ ನಾನು ಕಾಲವನ್ನು ಕಳೆದು ಬಿಡುತ್ತೇನೆ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ ಎಂದು ತನವರಿಸಿ ಆ ಶಿವಲಿಂಗವನ್ನೇ ತಬ್ಬಿದನಂತೆ. ಹಿಂದುಗಡೆ ಅವತು ಕೂತಿದ್ದಂತ ಪುರೋಹಿತ ನೋಡಿದ, ನಾನು ಅಪರಾಧ ಮಾಡಿದೆ, ಶಿವಭಕ್ತರನ್ನು ಅರ್ಥ ಮಾಡಿಕೊಳ್ಳದೆ ಅಪರಾಧ ಮಾಡಿದೆ. ಈ ಬೇಡರ ಕಣ್ಣ ಎಂಥವನು ಎಂದು ತಿಳಿಯದೆ ಇವನನ್ನು ಕೊಂದೇ ಹಾಕಿಬಿಡಬೇಕೆಂಬತಕ್ಕಂಥದ್ರಲ್ಲಿ ಬಂದೆ. ಅಯ್ಯ, ಮಂಡಿಸನ್ನಪರಾಧವ ಅಯ್ಯ, ಇದೋ ನಿನ್ನನ್ನು ತಿಳಿಯದೆ ನಾನಾಡಿದ ಅಪರಾಧದ ಮಾತುಗಳಿಗಾಗಿ ಕ್ಷಮಾಪಣೆಯನ್ನು ಕೇಳುತ್ತಿದ್ದೇನೆ, ನನ್ನನ್ನು ಕಾಪಾಡು ಎಂಬುದಾಗಿ ಬಂದಿದ್ದೆ. ಆತನ ಪಾದಕ್ಕೆ ನಮಸ್ಕಾರ ಮಾಡುವಾಗ ಈ ಬೇಡರ ಕಣ್ಣ ಇನ್ನೇನು ಉಳಿಯಲಾರನೋ ಎಂದು ನಮಃ ಶಿವಾಯ, ನಮಃ ಶಿವಾಯ ಎಂದನಂತೆ. ಕೂಡಲೇ ಗಡ 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 ನಡುಗಿದೆ ಪೃಥ್ವಿ ಅಕ್ಷಣದಲ್ಲಿ. ಗಡ ಗಡ ನಡುಗಿತು ಲಿಂಗವ ಕ್ಷಣದಿ ಶಿವನು ಬಂದ ಬಲು ಬೇಗ. ಭಕ್ತರನ್ನು ಸಲಗಲು ತಾನು ಮನ ಮಾಡಿ ನಿಂದನಾಗ. ಏಳು ಏಳು ಕಂದ ಎನ್ನುತ್ತಲಿ ವರವ ನೀಡಲು ಬಂದ ಶಿವ ಬಂದ, ಹರ ಬಂದ, ಭಕ್ತರನ್ನು ಸಲಗಲು ಬಂದ. ಬಂದ ಶಿವಲಿಂಗ ಚಡಚಡೀರನೆ ಸಿಡಿದಿದೆಯಂತೆ. ಪಾರ್ವತಿ ಸಹಿತನಾಗಿ ಪರಮೇಶ್ವರನು ತಾನು ಪ್ರತ್ಯಕ್ಷನಾಗಿ ಬಂದ. ಪಕ್ಕದಲ್ಲಿ ಕುಳಿತಿರುವ ಬೇಡರ ಕಣ್ಣನನ್ನು ಎತ್ತಿ, ಕಂದ ಮಗನೇ, ನಿನ್ನ ಭಕ್ತಿ ಎಂಥದ್ದು ಎಂದು ಲೋಕದ ಜನಗಳಿಗೋಸ್ಕರವಾಗಿ ಈ ನಾಟಕವನ್ನು ನಾನು ಹೂಡಿದನಪ್ಪ. ಇದು ಎಂಬುದಾಗಿ ತನ್ನ ಎರಡು ಹಸ್ತಗಳಿಂದ ಅವನ ಮುಖವನ್ನು ಮುಟ್ಟಿದ. ಕೂಡಲೇ ಅಳಿದು ಹೋಗಿದ್ದ ಆ ಬೇಡರ ಕಣ್ಣನ ಕಣ್ಣು ಥಟ್ಟನೆ ಪ್ರಕಾಶಮಾನವಾಗಿ ಬಂದಿದೆ. ಅಲ್ಲಿರುವ ಜನಗಳಿಗೆಲ್ಲ ಅಭಯವನ್ನು ಕೊಡ್ತಾ ಹೇಳಿದನಂತೆ ಶಿವನು, ಅಯ್ಯ, ಈತ ಯಾರು ಏನು ಎಂಬುದನ್ನು ತಿಳಿಯದೆ ಕೇವಲ ಅಂಥವನು ಇಂಥವನು ಎಂದು ದೂಷಣೆ ಮಾಡುತ್ತಿದ್ದರೆ ನನಗೆ ಪ್ರಿಯವಾದದ್ದು ಭಕ್ತಿ. ಆ ಭಕ್ತಿ ಒಂದಲ್ಲದೆ ಮತ್ಯಾವುದನ್ನು ನಾನು ಅಪೇಕ್ಷೆ ಪಡುವುದಿಲ್ಲ ಎನ್ನುವುದಕ್ಕೆ ನಮ್ಮ ಈ ಬೇಡರ ಕಣ್ಣನೇ ಸಾಕ್ಷೀಭೂತನಾಗಿದ್ದಾನೆ. ಕಂದ, ಬಾ ಹೋಗೋಣ, ನೀನಿಲ್ಲಿರ್ತಕ್ಕಂಥವನಲ್ಲ, ಬಾ ಹೋಗೋಣ ಎಂಬುದಾಗಿ ಹೇಳಿ ಕೈಲಾಸವಾಸನಾದ ಪರಮೇಶ್ವರನು ಬೇಡರ ಕಣ್ಣಪ್ಪನನ್ನು ಕರೆದುಕೊಂಡಿದ್ದೇ ತಾನು ಕೈಲಾಸಕ್ಕೆ ಬಂದು ವಿರಾಜಮಾನನಾಗಿ ಭಕ್ತರಿಂದೊಡಗೂಡಿ ತಾನಲ್ಲಿ ಬಾಳುತ್ತಿದ್ದಾನೆ. ಅಂದ ಮೇಲೆ ಶಿವನಿಗೆ ಭಕ್ತಿಯೇ ಮುಖ್ಯವಲ್ಲದೆ ಶಕ್ತಿ ಮುಖ್ಯವಲ್ಲ. ಯಾರು ಆ ಪರಮಾತ್ಮನಿಗೆ ಪ್ರಿಯ ಭಕ್ತರೋ ಅವರನ್ನ ಪರಮಾತ್ಮ ಯಾವ ರೀತಿಯಿಂದಲಾದರೂ ಕಾಪಾಡ್ತಾನೆ ಎಂದ ಮೇಲೆ ಆ ಭಕ್ತಿಯ ಪಂಥವನ್ನು ವಹಿಸಿಕೊಂಡು ನಾವು ಸರ್ವದಾ ಅವನ ಆರಾಧನೆಯನ್ನು ಮಾಡಿ ಭಕ್ತಿಪರವಶನಾದ ಶಿವನ ಪ್ರೀತಿಗೆ ಪಾತ್ರರಾಗೋಣ ಎನ್ನುವಾಗ ಆ ಬೇಡರ ಕಣ್ಣಪ್ಪನ, ಶಿವಭಕ್ತನಾದ ಬೇಡರ ಕಣ್ಣಪ್ಪನ ಕಥೆಗೆ ನಾವು ಎನಿಸಿ ಮೆರೆವಾರಾಯನಿಗೆ. ಹರ ನಮಃ ಪಾರ್ವತೀಪತೆ, ಹರ ಹರ ಮಹಾದೇವ ಶಂಭೋ.